ಹಾಯ್ ನಮಸ್ತೆ ಎಲ್ಲರಿಗೂ ಕಡೆ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂಥ SSC GD 2026 ಎಕ್ಸಾಮ್ಗೆ ಕೇಳಬಹುದಾದ ಪ್ರಮುಖ GK GS ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ರಿವಿಷನ್ ಸೀರೀಸ್ನ ಮೊದಲ ಭಾಗವನ್ನು ಆಲ್ರೆಡಿ ನಾವು ಅಪ್ಲೋಡ್ ಮಾಡಲಾಗಿತ್ತು ಎಸ್ಟರ್ಡೇ. ಸೊ ಆ ಒಂದು ಕ್ಲಾಸನ್ನು ನೀವು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಲ್ಲಿಂದ ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮಲ್ಲಿ ಕ್ವಶನ್ಗಳು ಸಿಗ್ತವೆ. ಆ್ಯಂಡ್ ನೆಕ್ಸ್ಟ್ ನೀವು ಇನ್ನೊಂದು ಏನು ಅಂತಂದರೆ ಈ ಕಂಪ್ಲೀಟ್ ಸೀರೀಸನ್ನು ನೀವು ಕಂಪ್ಲೀಟ್ ಮಾಡಿ. ಓಕೆ, ಸೊ ಮೀನ್ಸ್ ಇವಾಗ 27ಗೆ 28ಗೆ ಯಾರಿಗಿದೆ ಅಲ್ವಾ ಅವರಿಗೆ ಆಗಲ್ಲ ಇದು, ಬಟ್ ಮುಂದೆ ಇನ್ನೂ 10 ಡೇಸ್ ಆದ ನಂತರ ಯಾರಿಗೆ ಎಕ್ಸಾಮ್ ಇದೆ ಅಲ್ವಾ ಅವರು ಪ್ಲೀಸ್ ಈ ಒಂದು ಸೀರೀಸ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮಗೆ ಈ ಒಂದು ಸೀರೀಸಿಂದ ಸಾಕಷ್ಟು ಕ್ವಶನ್ಗಳು ನಿಮಗೆ ನಿಮ್ಮ ಎಕ್ಸಾಮಲ್ಲಿ ಆ್ಯಂಡ್ ನಿಮ್ಮ ಶಿಫ್ಟಲ್ಲಿ ನೋಡೋಕ್ಕೆ ಸಿಗ್ತವೆ. ಓಕೆ, ಆ್ಯಂಡ್ ದೆನ್ GK ಜೊತೆಗೆ ಈ ಉಳಿದಿರ್ತಕ್ಕಂತಹ 3 ಸಬ್ಜೆಕ್ಟ್ಗಳನ್ನು ಸಹ ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ಸೊ ನಿಮ್ಮ ಎಕ್ಸಾಮ್ ಸಹ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ನೊಂದು ನೋಟಿಸ್ ಸಹ ಹೇಳಬೇಕಾಗಿತ್ತು. ಏನು ಅಂತಂದರೆ ಈ 27ಗೆ ಆ್ಯಂಡ್ ದೆನ್ 28ಗೆ ಎಕ್ಸಾಮ್ ಯಾರಿದೆ ಅಲ್ವಾ ಈ SSC GD ಎಕ್ಸಾಮ್, ಅವ್ರದ್ದು ಆಲ್ರೆಡಿ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ. ಸೊ ಅವ್ರು ನೀವು ಪ್ಲೀಸ್ ನೀವು ಈ SSC ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮಗೆ ಆ ಒಂದು ಎಕ್ಸಾಮ್ ಸೆಂಟರ್ಗೆ ಹೋಗೋಕ್ಕೆ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಸಹ ಹೇಳ್ತೇನೆ. ಸರಿನಾ? ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಏನಿದೆ, ಮೊದಲ ಪ್ರಶ್ನೆ ಇಂದಿನದು. ಓಕೆ, ಇಂದಿನ ಮೊದಲ ಪ್ರಶ್ನೆ ಅಲ್ಲ, ಆ್ಯಕ್ಚುಲಿ ಇದು ಲಾಸ್ಟ್ ಕ್ಲಾಸಿನ ಕೊನೆಯ ಪ್ರಶ್ನೆ ಆಗಿತ್ತು, ಮೀನ್ಸ್ ಹೋಮ್ವರ್ಕ್ ಪ್ರಶ್ನೆ ಆಗಿತ್ತು. ಏನಿದೆ ಈ ಒಂದು ಹೋಮ್ವರ್ಕ್ ಪ್ರಶ್ನೆ? 1919ರಲ್ಲಿ ಜಾರಿಗೆ ಬಂದ ಯಾವ ಕಾಯ್ದೆ ಬ್ರಿಟಿಷ್ ಭಾರತದ ಪ್ರಾಂತ್ಯಗಳಲ್ಲಿ ದ್ವಂದ್ವ ಆಡಳಿತ ವ್ಯವಸ್ಥೆಯನ್ನು ಪರಿಚಯಿಸಿತು ಅಂತ ಕೇಳಿದ್ದಾನೆ. ಓಕೆ, ಮೀನ್ಸ್ ನಾವು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಡಯಾರ್ಕಿ ಅಂತ ಹೇಳ್ತೀವಿ, ಇನ್ನೊಂದು ಭಾಷೆಯಲ್ಲಿ ಹೇಳೋದಾದ್ರೆ ಇದನ್ನ ದ್ವಿಪ್ರಭುತ್ವ ಅಂತ ಸಹ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಡಯಾರ್ಕಿ ವ್ಯವಸ್ಥೆಯನ್ನ ಪರಿಚಯ ಮಾಡಿರ್ತಕ್ಕಂಥ ಒಂದು ಕಾಯ್ದೆ ಹೆಸರೇನು ಅಂತ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಕೊಟ್ಟಿದ್ದಾರಾ? ಹೌದಾ? ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಂತ ಕೊಟ್ಟಿದ್ದಾನೆ, ಅಂಡ್ ನೆಕ್ಸ್ಟ್ ರೌಲತ್ ಆಕ್ಟ್ ಅಂತ ಕೊಟ್ಟಿದ್ದಾನೆ, ಅಂಡ್ ದೆನ್ ಭಾರತ ಸರ್ಕಾರ ಕಾಯ್ದೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಹೇಳ್ಬೋದಾ? ಹೇಳಿ ನೋಡೋಣ ಯಾವ್ದಾಗುತ್ತೆ. ಸೊ ಎಲಿಮಿನೇಟ್ ಮಾಡೋಣ ಇವಾಗ ಆಪ್ಷನ್ಸ್. ಓಕೆ, ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಯಾವಾಗ ಜಾರಿಗೆ ಬಂದಿದೆ ಸರ್? ಇದು 1878 ಜಾರಿಗೆ ಬಂದಿದೆ. ಸೊ ಮೀನ್ಸ್ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ 1919 ಅಂತ ಕೊಟ್ಟಿದ್ದಾನೆ. ಓಕೆ, ತೆಗೆದಾಕ್ಬಿಡುವ. ಆ್ಯಂಡ್ ದೆನ್ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಇದು ಸಹ ನಿಮಗೆ 1861 ಆ ಟೈಮಲ್ಲಿ ಬರುತ್ತೆ. ಓಕೆ, ಸೊ ಇದು ಸಹ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ರೌಲತ್ ಕಾಯ್ದೆ ಅಂತ ಕೊಟ್ಟಿದ್ದಾನೆ. ರೌಲತ್ ಕಾಯ್ದೆ ಬಂದಿರತಕ್ಕಂಥದ್ದು ಯಾವಾಗ ಬಂದಿದೆ ಸರ್? 1773 ಈ ಒಂದು ರೌಲತ್ ಕಾಯ್ದೆ ಬಂದಿದೆ ಸರ್, ಹೌದಾ? ಓಕೆ, ಹಾಗಾದ್ರೆ ಅದು ಸಹ ಆಗಲ್ಲ. ಸೊ ಉಳಿದಿರ್ತಕ್ಕಂಥದ್ದು ಒಂದೇ ಒಂದು ಆಪ್ಷನ್ ಯಾವುದು ಅಂತಂದ್ರೆ ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ತೇವೆ. ಸರ್ ಇಲ್ಲ ಸರ್ 1935 ಭಾರತ ಸರ್ಕಾರ ಕಾಯ್ದೆ ಅಲ್ವಾ ಅಂತ ನಿಮ್ಮ ಏನಾದರೂ ಕ್ವಶನ್ ಇದ್ರೆ ನಿಮ್ಗೆ ಗೊತ್ತಿರಲಿ, 1935 ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ತೀವಿ, 1919 ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ತೀವಿ, 1909 ಭಾರತ ಸರ್ಕಾರ ಕಾಯ್ದೆ ಅಂತ ಸಹ ಹೇಳ್ತೇವೆ. ಓಕೆ, ಅಂದ್ರೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, 1947 ಭಾರತ ಸರ್ಕಾರ ಕಾಯ್ದೆ ಅಂತ ಸಹ ಬರುತ್ತೆ. ಸೊ ಬಟ್ ನಿಮಗೆ ಅಲ್ಲಿ ಜಾಸ್ತಿ ಕಾಣುತ್ತೆ ಅನ್ನೋದು ಕಾರಣಕ್ಕಾಗಿ 1935 ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ತೇವೆ. ಬಟ್ ಈ 1919ರಲ್ಲಿ ಬಂದಿರತಕ್ಕಂಥ ಕಾಯ್ದೆಯೂ ಸಹ ಭಾರತ ಸರ್ಕಾರ ಕಾಯ್ದೆಯೇ ಆಗಿತ್ತು. ಸರ್ ಇದನ್ನ ಇನ್ನೊಂದು ಹೆಸರಿಂದ ಸಹ ಕರೀತಾರಲ್ವಾ, ಇನ್ನೊಂದು ಹೆಸರಿಂದ ಯಾವ ಹೆಸರಿಂದ ಕರೀತಾರೆ ಅಂತ ಅವಾಗ ನಿಮಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಆನ್ಸರ್ ಏನು ಅಂತಂದ್ರೆ ಮಾಂಟೆಗೋ ಚೆಮ್ಸ್ಬರ್ಗ್ ಕಾಯ್ದೆ ಅಂತ ಸಹ ಕರೆಯಲಾಗ್ತದೆ. ಯಾವುದನ್ನ 1919 ಭಾರತ ಸರ್ಕಾರ ಕಾಯ್ದೆಯನ್ನ ಯಾವ ಹೆಸರಿಂದ ಕರಿತೀವಿ ಅಂತ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ಉತ್ತರ ಏನು ಅಂತಂದ್ರೆ ಸರ್ ಮಾಂಟೆಗೋ ಚೆಮ್ಸ್ಬರ್ಗ್ ಅಂತ ಹೇಳಬೇಕಾಗುತ್ತೆ. ಏನಂತ ಹೇಳಬೇಕಾಗುತ್ತೆ? ಮಾಂಟೆಗೋ ಚೆಮ್ಸ್ಬರ್ಗ್ ಅಂತ ಹೇಳಬೇಕಾಗುತ್ತೆ. ಹಾಗಾದ್ರೆ 1909 ಭಾರತ ಸರ್ಕಾರ ಕಾಯ್ದೆ ಇದೆ ಅಲ್ವಾ, ಸೊ ಅದನ್ನ ಇನ್ನೊಂದು ಹೆಸರಿಂದ ಸಹ ಕರೀತಾರಾ ಸರ್? ಹೌದು ಕರೀತಾರಲ್ಲ. ಏನಂತ ಕರೀತಾರೆ ಸರ್? ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕರೀತಾರೆ. ಏನಂತ ಕರೀತಾರೆ? ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕರೀತಾರೆ. ಯಾವುದನ್ನ 1909 ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ತೇವೆ. ಹಾಗಾದ್ರೆ ಒಂದು 1909 ಭಾರತ ಸರ್ಕಾರ ಕಾಯ್ದೆ ಏನಿದೆ ಅಲ್ವಾ, ಮಿಂಟೋ ಮಾರ್ಲೆ ಕಾಯ್ದೆ ಇದೆ ಅಲ್ವಾ, ಇದರಲ್ಲಿ ಸ್ಪೆಷಾಲಿಟಿ ಏನಿತ್ತು ಅಂತ? ಏನಿತ್ತು ಇದರಲ್ಲಿ ಸ್ಪೆಷಾಲಿಟಿ? ಇದ್ರ ಮೇಲೆ ಏನು ಪ್ರಶ್ನೆ ಕೇಳಬಹುದು ಎಕ್ಸಾಮಲ್ಲಿ ಅಂತ ಏನು ಕೇಳ್ತಾನೆ ಇದ್ರ ಮೇಲೆ ಅಂತಂದರೆ, ಪ್ರತ್ಯೇಕವಾಗಿ ಮುಸ್ಲಿಮರಿಗೆ ಮತಗಟ್ಟೆಯನ್ನು ಪರಿಚಯ ಮಾಡಿಕೊಡ್ತಾರೆ ಈ ಒಂದು 1909 ಕಾಯ್ದೆಯಲ್ಲಿ. ಯಾರು? ಈ ಒಬ್ಬ ಮಿಂಟೋ ಅನ್ನುವ ಗವರ್ನರ್ ಅಂತ ಹೇಳ್ತೇವೆ. ಸರಿನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಸರ್. ಹಾಗಾದರೆ 1919 ಕಾಯ್ದೆಯಲ್ಲಿ ಏನೇನು ಸ್ಪೆಷಾಲಿಟಿ ಇತ್ತು? ಸೊ ಇದರಲ್ಲಿ ಏನೇನು ಸ್ಪೆಷಾಲಿಟಿ ಇತ್ತು ಅಂತಂದರೆ, ಪ್ರಾಂತ್ಯಗಳಲ್ಲಿ ಡಯಾರ್ಕಿ ವ್ಯವಸ್ಥೆಯನ್ನು ಆಡಳಿತ ತರ್ತಾರೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಏನು ಗೊತ್ತಿರಲಿ ಸರ್? ಬಂಗಾಳದ ವಿಭಜನೆ ಆಗುತ್ತೆ. ಓಕೆ, ಈ ಬಂಗಾಳದ ವಿಭಜನೆ ಮೇಲೆ ನಿಮ್ಮ SSGDಯಲ್ಲಿ ಫಿಕ್ಸ್ ಒಂದು ಕ್ವಶನ್ ಕೇಳ್ತಾನೆ, ಅದರ ಬಗ್ಗೆ ಇಲ್ಲಿ ಹೇಳ್ತೇನೆ, ನೆನ್ಪಿಟ್ಕೊಳ್ಳಿ. 1905ರಲ್ಲಿ ಬಂಗಾಳದ ವಿಭಜನೆ ಆಯಿತಾ? ಓಕೆ, ಆಯಿತು. ಹಾಗಾದರೆ 1905ರಲ್ಲಿ ಬಂಗಾಳದ ವಿಭಜನೆ ಆಗಿರ್ತಕ್ಕಂಥದ್ದು ಯಾವ ವರ್ಷದಲ್ಲಿ ರದ್ದಾಯಿತು ಅಂತ? ಓಕೆ, ಸೊ ಇವಾಗ ಆನ್ಸರ್ ಏನಾಗುತ್ತೆ ಸರ್? 1911 ಡಿಸೆಂಬರಲ್ಲಿ ಇದು ರದ್ದಾಯಿತು ಅಂತ. ಆದರೆ ಇವಾಗ ನಾನು ಕ್ವಶನ್ ಕೇಳ್ತೇನೆ ಏನು ಅಂತಂದರೆ, 1905ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಬಂಗಾಳದ ವಿಭಜನೆ ಯಾವ ವರ್ಷದಲ್ಲಿ ಅಧಿಕೃತವಾಗಿ ರದ್ದಾಯಿತು ಅಂತ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ನಿಮ್ಮದು?
1905 1911 ಅಥವಾ 1912 ಅಥವಾ 1919 ಯಾವುದಾಗ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ 1919. ನೀವು ಗೂಗಲ್ ಮಾಡಿ ಬೇಕಾದರೆ ಚೆಕ್ ಮಾಡಿ, ನಿಮಗೆ ಆನ್ಸರ್ ಸಿಗಲ್ಲ ಇದು. ಓಕೆ, ಬಟ್ ಆ್ಯಕ್ಚುಲಿ ಏನು ಅಂತಂದರೆ 1919 ಸರ್ಕಾರ ಕಾಯ್ದೆ, ಭಾರತ ಸರ್ಕಾರ ಕಾಯ್ದೆ ಏನು ಬರುತ್ತಲ್ವಾ, ಅಲ್ಲಿ ಅದನ್ನು ಆ್ಯಕ್ಚುಲಿ ರದ್ದು ಮಾಡೋಕ್ಕೆ ಹೋಗ್ತಾರೆ. ಈ ಒಂದು ಏನು ಬರುತ್ತಲ್ವಾ, ಈ ಭಾರತ ಸರ್ಕಾರ ಕಾಯ್ದೆ 1919 ಅನ್ನೋದು ಇದರಲ್ಲಿ ರದ್ದಾಗ್ತದೆ. ಬಟ್ ಅದು ರದ್ದತಿ ಆಗಿರೋದು ಅಂತ ಕೇಳಿದ್ರೆ ಜಸ್ಟ್ ನಿಮಗೆ 1911, ಬಟ್ ಅಫಿಷಿಯಲಿ ರದ್ದಾಗಿರ್ತಕ್ಕಂಥದ್ದು ಅಂತ ಕೇಳಿದ್ರೆ 1919 ಅಂತ ಹೇಳಬೇಕಾಗತ್ತೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದೆ ಒಂದು 1919ರಲ್ಲಿ ಬೇರೆ ಬೇರೆ ಏನೇನಾಗುತ್ತೆ. 1919ರಲ್ಲಿ ನಿಮಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಹ ಆಗುತ್ತೆ. ಯಾವುದಂತ ಹೇಳ್ತೀವಿ? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಹೇಳ್ತೀವಿ. 1919 ಏಪ್ರಿಲ್ 13ರಂದು, ಯಾವಾಗ? ಏಪ್ರಿಲ್ 13ರಂದು ಈ ಒಂದು ಹತ್ಯಾಕಾಂಡ ಆಗುತ್ತೆ. ಎಲ್ಲಿ ಆಗುತ್ತೆ? ಈ ಒಂದು ಅಮೃತ್ಸರದಲ್ಲಿ. ಅಮೃತ್ಸರಲ್ಲಿ ಕಂಡುಬರುತ್ತೆ, ಪಂಜಾಬಲ್ಲಿ ಕಂಡುಬರುತ್ತೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಚೀನಿ ಯಾತ್ರಿಕರು ಜ್ಞಾನ ಸಾಂಗ್ ನಂತರ ಸುಮಾರು 50 ವರ್ಷ ಬಿಟ್ಟು ಭಾರತಕ್ಕೆ ಬಂದರು ಅಂತ ಕೇಳಿದ್ದಾರೆ. ಸರಿನಾ? ಜ್ಞಾನ ಸಾಂಗ ಸ್ವಲ್ಪ ಟೈಪಿಂಗಲ್ಲಿ ಮಿಸ್ಟೇಕ್ ಆಗಿದೆ. ಓಕೆ, ಏನು ಅಂದರೆ ಅದು ಹುಯೆನ್ ಸ್ಟ್ಯಾಂಗ್ ಆ್ಯಕ್ಚುಲಿ. ಓಕೆ, ಏನಂತ ಹೇಳ್ತೀವಿ ನಾವು? ಹುಯೆನ್ ಸ್ಟ್ಯಾಂಗ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇಲ್ಲಿ ನೀವು ಆನ್ಸರ್ ಹೇಳ್ಬೋದಾ? ಯಾರು? ಈ ಕೆಳಗಿನ ಯಾವ ಚೀನಿ ಯಾತ್ರಿಕರು ಹುಯೆನ್ ಸ್ಟ್ಯಾಂಗ್ ನಂತರ ಸುಮಾರು 50 ವರ್ಷ ಬಿಟ್ಟು ಭಾರತಕ್ಕೆ ಬಂದರು ಅಂತ ಕೇಳಿದ್ದಾನೆ. ಥ್ಯಾಂಕ್ಸ್ ಹೈ, ಫಾಹಿಯಾನ, ಲಾವೋತ್ಸು, ಐಕಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಓಕೆ, ಈ ಕ್ಲಾಸಲ್ಲಿ ಕೇಳ್ತಾ ಇರ್ತಕ್ಕಂಥ 100 ಜನದಲ್ಲಿ 100%ಅಲ್ಲಿ 99% ಇದಕ್ಕೆ ಆನ್ಸರ್ ನೀವು ಕರೆಕ್ಟ್ ಮಾಡಲ್ಲ. ಓಕೆ, ಇವಾಗ ಆನ್ಸರ್ ಮಾಡಿ, ಯಾವ್ದು ಮಾಡ್ತೀರಾ ಅಂತ. ಯಾವುದಾಗುತ್ತೆ? ಇಲ್ಲಿ ಸುಮ್ಮನೆ ನೀವು ಗೆಸ್ ಮಾಡಿ ಫೈನ್ ಅಂತ ಹೇಳ್ತೀರಾ. ಓಕೆ, ಫೈನ್ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಯಾಕೆ ಅಂತಂದರೆ ಈ ಚೀನಿ ಯಾತ್ರಿಕ ಹುಯೆನ್ ಸ್ಟ್ಯಾಂಗ್ ಬಂದಿರತಕ್ಕಂತಹ ಶತಮಾನವೇ ಬೇರೆ ಅಲ್ವಾ? ಎಷ್ಟನೇ ಶತಮಾನದಲ್ಲಿ ಈತ ಬರ್ತಾನೆ? 7ನೇ ಶತಮಾನದಲ್ಲಿ ಈತ ಬರ್ತಾನೆ. 7ನೇ ಶತಮಾನದ ಆರಂಭಿಕ ಹಂತದಲ್ಲಿ ಈತ ಬರ್ತಾನೆ. ಓಕೆ, 7ನೇ ಶತಮಾನದ ಪೂರ್ವಾರ್ಧದಲ್ಲಿ ಈತ ಬರ್ತಾನೆ. ಬಟ್ ಫಾಯಿಯಾನ ಬಂದಿರೋದು ಯಾವಾಗ? ನಿಮಗೆ 4ನೇ ಶತಮಾನದಲ್ಲಿ ಬಂದು ಹೋಗಿರ್ತಾರೆ ಇವರು. ಓಕೆ, ಫಾಯಿಯಾನ ಬುಕ್ ಯಾವುದು? ಗೋಕೋಕಿ ಅಂತ ಹೇಳ್ತೀವಿ. ಹಾಗಾದರೆ ಹುಯೆನ್ ಸ್ಟ್ಯಾಂಗ್ನ ಬುಕ್ ಯಾವುದು ಅಂತ? ಯಾವುದಾಗುತ್ತೆ ಹುಯೆನ್ ಸ್ಟ್ಯಾಂಗ್ ಅನ್ನೋ ಬುಕ್? ಸರ್ CUK ಅಂತ ಹೇಳ್ತೀವಿ. ಸರ್ನ ಯಾವುದು ಅಂತ ಹೇಳ್ತೀವಿ? CUK ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಫಾಯಿಯಾನ ಅಂತ ಕೇಳಿದ್ರೆ ಏನಂತ ಹೇಳಬೇಕು? ಗೋ ಕೋ ಕಿ ಅಂತ ಹೇಳಬೇಕು. ಹಾಗೆ ಈ ಒಂದು ಹುಯೆನ್ ಸ್ಟ್ಯಾಂಗ್ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಏನು ಅಂತಂದರೆ ಸರ್ CUK ಅಂತ ಹೇಳಬೇಕಾಗತ್ತೆ. ಓಕೆ, ನೆನಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗ್ತವೆ. ಆ್ಯಂಡ್ ದೆನ್ ಈ ಫಾಯಿಯಾನ ಯಾರ ಒಂದು ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಸರ್ ಈತ ಗುಪ್ತರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ? ಗುಪ್ತರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಹುಯೆನ್ ಸ್ಟ್ಯಾಂಗ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ಆನ್ಸರ್ ಏನು? ಸರ್ ಫಸ್ಟ್ ಆತ ಬರ್ತಾನೆ ನಮ್ಮ ಭಾರತಕ್ಕೆ, ಬಂದು ಏನು ಮಾಡ್ತಾನೆ? ವರ್ಧನ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾನೆ. ವರ್ಧನ ಸಾಮ್ರಾಜ್ಯದ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಅದಾದ ನಂತರ ಎರಡನೇದಾಗಿ ಯಾರ ಒಂದು ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ? ಏನಿಲ್ಲ, ಚೈನ್ ಲಿಂಕ್ ಮಾಡ್ತಾ ಹೋಗಿ ಇಲ್ಲಿ ಮತ್ತೆ ಏನು? ಈ ವರ್ಧನ ಸಾಮ್ರಾಜ್ಯದ ದೊರೆಯಾಗಿರ್ತಕ್ಕಂಥ ಹರ್ಷವರ್ಧನ ಯಾರಿಂದ ಸೋಲಲ್ಪಡ್ತಾನೆ? ಸರ್ ಎರಡನೇ ಪುಲಕೇಶಿ, ಇಮ್ಮಡಿ ಪುಲಕೇಶಿಯ ವಿರುದ್ಧ ಸೋಲಲ್ಪಡ್ತಾನೆ. ಸೊ ಅದಕ್ಕೆ ಈ ಹುಯೆನ್ ಸ್ಟ್ಯಾಂಗ್ ಏನಂತ ತಿಳ್ಕೊಳ್ತಾನೆ? ವರ್ಧನ, ಈ ಒಂದು ಹರ್ಷವರ್ಧನ ಸ್ಟ್ರಾಂಗ್ ಇಲ್ಲ, ಈತನಿಗಿಂತ ಒಬ್ಬ ಸ್ಟ್ರಾಂಗ್ ಇದ್ದಾನೆ, ಇವರ ಒಬ್ಬ ಗುರು ಇದ್ದಾನೆ, ಡಾನ್ ಇದ್ದಾನೆ. ಅವನು ಯಾರು ಅಂತಂದರೆ ಇಮ್ಮಡಿ ಪುಲಕೇಶಿ. ಸೊ ಈತನ ಆಸ್ಥಾನಕ್ಕೆ ಹೋಗಬೇಕು ಅಂತ ಈತನ ಆಸ್ಥಾನಕ್ಕೆ ಬರ್ತಾನೆ. ಓಕೆ, ಇಲ್ಲಿರ್ತಾನೆ, ಎಲ್ಲಿ? ಬಾದಾಮಿಯಲ್ಲಿರ್ತಾನೆ. ಸೊ ಯಾರು? ಈ ಒಂದು ಹುಯೆನ್ ಸ್ಟ್ಯಾಂಗ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಇಮ್ಮಡಿ ಪುಲಕೇಶಿಗೆ ಸೋಲಿಸಿರ್ತಕ್ಕಂತಹ ದೊರೆ ಯಾರು ಅಂದರೆ ಸರ್ ಮೂರನೇದಾಗಿರ್ತಕ್ಕಂತಹ ವ್ಯಕ್ತಿ ಈ 1ನೇ ನರಸಿಂಹವರ್ಮ ಅಂತ ಹೇಳ್ತೀವಿ. ಸರಿನಾ? ಯಾರು? ಈ ಒಬ್ಬ 1ನೇ ನರಸಿಂಹವರ್ಮ ಯಾರ ಮಗ ಈತ? 1ನೇ ಮಹೇಂದ್ರವರ್ಮನ ಮಗ ಈತ, ಪಲ್ಲವರ ದೊರೆ ಈತ. ಈತ ಏನು ಮಾಡ್ತಾನೆ? ತನ್ನ ತಂದೆಯನ್ನ ಕೊಂದಿರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ಈ ಇಮ್ಮಡಿ ಪುಲಕೇಶಿಯನ್ನು ಈತ ಕೊಲ್ತಾನೆ. ಸೊ ಆದ ಕಾರಣಕ್ಕಾಗಿ ಹುಯೆನ್ ಸ್ಟ್ಯಾಂಗ್ ಏನು ತಿಳ್ಕೊಳ್ತಾನೆ? ಓಕೆ, ಈತ ಒಬ್ಬ ಡಾನ್ ಇದ್ದ, ಈತನ ಮೇಲೆ ಈತ ಬಡ ಡಾನ್ ಇದ್ದ, ಬಟ್ ಇವನು ಸರ್ವಾಧಿಕಾರಿನೇ ಆದ. ಸೊ ನಾನು ಈತನ ಆಸ್ಥಾನಕ್ಕೆ ಹೋಗಬೇಕು ಅಂತ ಪಲ್ಲವರ ಆಸ್ಥಾನಕ್ಕೆ ಹೋಗ್ತಾನೆ. ಸೊ ಲಿಂಕ್ ಮಾಡ್ಕೊಂಡು ನೆನ್ಪಿಳಿತದೆ. ಸೊ ಹಾಗಾದರೆ ಯಾವ್ಯಾವ ಆಸ್ಥಾನಕ್ಕೆ ಈತ ಭೇಟಿ ನೀಡಿದ್ದ ಅಂತಂದರೆ ಹುಯೆನ್ ಸ್ಟ್ಯಾಂಗ್ 1 ವರ್ಧನ ಸಾಮ್ರಾಜ್ಯ, 2 ಬಾದಾಮಿ ಸಾಮ್ರಾಜ್ಯ, 3 ಯಾವುದು ಅಂದರೆ ಪಲ್ಲವ ಸಾಮ್ರಾಜ್ಯ ಅಂತ ಹೇಳ್ತೇವೆ. ಹಾಗಾದರೆ ಈತನ ಬಂದು ಹೋದ ನಂತರ 50 ವರ್ಷಕ್ಕೆ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ? ಯಾರಾಗಿದ್ದಾರೆ? ಯಾರು ಅಂದರೆ ಸರ್ ಅವಾಗ ಹೇಳಬೇಕಾಗುತ್ತೆ ನಾವು ಐ ಕಿಂಗ್ ಅಂತ. ನಾನೇ ರಾಜ, ನಾನೇ ಕಿಂಗ್. ಓಕೆ, ಹಾಗೆ ನೆನಪಿಟ್ಕೊಳ್ಳಿ. ಐ ಕಿಂಗ್ ಅನ್ನೋನು ನಮ್ಮ ಭಾರತಕ್ಕೆ ಭೇಟಿ ನೀಡಿದ್ದ ಯಾವ ಒಂದು ದೇಶದವನಾಗಿದ್ದ? ಸರ್ ಐ ಕಿಂಗ್ ಅನ್ನೋನು ಈ ಚೀನಾ ದೇಶದ ಯಾತ್ರಿಕನಾಗಿದ್ದ ಅಂತ ಹೇಳಬೇಕಾಗತ್ತೆ. ಓಕೆ, ಇದು ನೆನಪಿಳಿತದ ನಿಮಗೆ? ಓಕೆ, ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿವರೆಗೂ ಹೇಳಿರ್ತಕ್ಕಂಥ ಎಲ್ಲ ಕಥೆ ನಿಮಗೆ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ದಕ್ಷಿಣ ಪದೇಶ್ವರ ಅಂತ ಯಾರನ್ನು ಕರಿತೀವಿ? ಇಮ್ಮಡಿ ಪುಲಕೇಶಿಯನ್ನು ನಾವು ದಕ್ಷಿಣ ಪದೇಶ್ವರ ಅಂತ ಕರಿತೀವಿ. ಉತ್ತರ ಪದೇಶ್ವರ ಅಂತ ಯಾರನ್ನು ಕರಿತೀವಿ? ಸರ್ ಈ ಹರ್ಷವರ್ಧನ ಅವರನ್ನು ನಾವು ಉತ್ತರ ಪದೇಶ್ವರ ಅಂತ ಕರಿತೀವಿ. ಆ್ಯಂಡ್ ದೆನ್ ಹಾಗಾದರೆ ಹರ್ಷವರ್ಧನನ ತಂದೆ ಹೆಸರೇನು? ಪ್ರಭಾಕರ ವರ್ಮ ಅಂತ ಹೇಳ್ತೀವಿ. ಓಕೆ, ಸೊ ಅವರನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್
ಹರ್ಷವರ್ಧನನಿಗೆ ಸಹಾಯ ಮಾಡಿರ್ತಕ್ಕಂಥ ಬಂಗಾಳದ ದೊರೆ ಯಾರು ಅಂತ ಕೇಳಬಹುದು ನಿಮಗೆ. ಓಕೆ, ಯಾರು ಅಂತ ಹೇಳ್ತೀವಿ ನಾವು? ಶಶಾಂಕ ಅಂತ ಹೇಳ್ತೀವಿ ಸರ್ನ. ಸೊ ಈ ಒಂದು ಕಾಮರೂಪದ ದೊರೆ, ಓಕೆ, ಯಾರು? ಶಶಾಂಕ ಅಂತ ಹೇಳ್ತೀವಿ. ಸೊ ಅವ್ರ ಹೆಸರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಇದು ಸಹ ನಿಮಗೆ ಕೇಳುವ ಚಾನ್ಸಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಹಸಿರು ಕ್ರಾಂತಿ ಬೆಳೆ ಇಳುವರಿಯನ್ನು ಹೆಚ್ಚಿಸಿ ಭಾರತದ ಕೃಷಿಯನ್ನು ಪರಿವರ್ತಿಸಿತು. ಅದರ ಒಂದು ಗಮನಾರ್ಹ ನ್ಯೂನ್ಯತೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಹಸಿರು ಕ್ರಾಂತಿ ಬಂತು, 2-2-2 ಫಾರ್ಮುಲಾ ನಮಗೆ ನೆನಪಿದೆ. ಏನು 2-2-2 ಫಾರ್ಮುಲಾ? ಸರ್, ಒಂದು 2 ಅಂತಂದ್ರೆ 2 ರಾಜ್ಯಗಳು, ಇನ್ನೊಂದು 2 ಅಂತಂದ್ರೆ 2 ಬೆಳೆಗಳು, ಇನ್ನೊಂದು 2 ಅಂತಂದ್ರೆ 2 ವ್ಯಕ್ತಿಗಳು ಅಂತ. ಓಕೆ, ಮತ್ತೆ ಇದನ್ನು ಹೇಳ್ತೀನಿ, ಮತ್ತೆ ನೆನಪಿಟ್ಕೊಳ್ಳಿ. 2 ರಾಜ್ಯಗಳು ಯಾವ್ದು ಸರ್? ಪಂಜಾಬ್ ಮತ್ತು ಹರಿಯಾಣ. 2 ಬೆಳೆಗಳು ಯಾವುದು ಸರ್? ಗೋಧಿ ಮತ್ತು ಭತ್ತ ಅಂತ ಹೇಳ್ತೀವಿ. 2 ವ್ಯಕ್ತಿಗಳು ಸರ್ ಯಾರು ಅಂತಂದ್ರೆ ಒಂದು ಸ್ವಾಮಿನಾಥನ್, ಇನ್ನೊಂದು ಸುಬ್ರಹ್ಮಣ್ಯನ್ ಅಂತ ಹೇಳ್ತೇವೆ. ಓಕೆ, ಸೊ ಇವರನ್ನ ಈ 6 ಹೆಸರನ್ನ ನೀವು ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇನ್ನೊಂದು, ಇಲ್ಲಿ ಯಾವ ರೀತಿಯ ಸೀಡ್ಗಳನ್ನ ಬಳಕೆ ಮಾಡಿದ್ರು ಸರ್? HYVP ಅಂತ ಹೇಳ್ತೀವಿ. ಯಾವುದು? ಒಂದು ಹೈ ಈಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಅಂತ ಹೇಳ್ತೇವೆ. ಅದನ್ನ ಸಹ ನೆನ್ಪಿಟ್ಕೊಳ್ಳೋಕ್ಕಾಗತ್ತಾ? ಓಕೆ, ಅದನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಅದರಲ್ಲಿ ಇರ್ತಕ್ಕಂಥ ಒಂದು ಡಿಮೆರಿಟ್ ಯಾವುದು ಅಂತ. ಓಕೆ, ಸೊ ಮೆರಿಟ್ ನಮಗೆ ಗೊತ್ತಿದೆ, ಬಟ್ ಇವಾಗ ಡಿಮೆರಿಟ್ ಯಾವುದು ಅಂತ. ಸರ್ಕಾರಿ ಹೂಡಿಕೆ ಕಡಿಮೆ ಆಯಿತು, ಆಹಾರ ಉತ್ಪಾದನೆ ಕಡಿಮೆ ಆಯಿತು. ಆಹಾರ ಉತ್ಪಾದನೆ ಹೇಗೆ ಕಡಿಮೆ ಆಗುತ್ತೆ? ಕಡಿಮೆ ಇದೆ ಅಂತಲೇ ಅದನ್ನು ಜಾಸ್ತಿ ಮಾಡೋಕ್ಕೆ ಇದನ್ನು ತಂದಿದ್ದಾರೆ. ಸೊ ಇದು ರಾಂಗ್ ಆಗುತ್ತೆ. ಪರಿಸರ ಅವನತಿ ಆಯಿತು ಅಂತ. ಹೌದಾ? ಪರಿಸರ ಅವನತಿ ಆಗುತ್ತಾ? ಅಂಡ್ ನೆಕ್ಸ್ಟ್ ಇದು ರಾಸಾಯನಿಕ ಗೊಬ್ಬರ ಬಳಕೆ ಮಿತಿಯಾಯಿತು ಅಂತ ಕೊಟ್ಟಿದ್ದಾನೆ. ಓಕೆ, ಮಿತಿ ಆಗುತ್ತಾ ಮೀನ್ಸ್ ಕಡಿಮೆ ಆಗುತ್ತೆ ಅಂತ. ಕಡಿಮೆ ಆಗಲಿಲ್ಲ ಆ್ಯಕ್ಚುಲಿ ರಾಸಾಯನಿಕ ಗೊಬ್ಬರದು, ಅದು ಆ್ಯಕ್ಚುಲಿ ಹೆಚ್ಚಿಗೆ ಆಯಿತು. ಸೊ ಹಾಗಾದರೆ ಇದು ಆಪ್ಷನ್ ಡಿನಾ? ಯಾಕಂದರೆ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿರ್ಬೋದು. ಅಲ್ಲ ಅಂತ ಬೇಕಂತಲೇ ಕೊಟ್ಟಿದ್ದಾನೆ, ಕನ್ಫ್ಯೂಷನ್ ಮಾಡಬೇಕು ಅಂತ. ಇದು ಆಗಲ್ಲ. ಆ್ಯಂಡ್ ದೆನ್ ಆಪ್ಷನ್ ಬಿ ಆಗಲ್ಲ. ಆ್ಯಂಡ್ ದೆನ್ ಸರ್ಕಾರಿ ಹೂಡಿಕೆ ಕಡಿಮೆ ಆಗುತ್ತಾ? ಎಲ್ಲಿಗೆ? ಓಕೆ, ನಾವು ಚೆನ್ನಾಗಿ ಊಟ ಮಾಡ್ತಿದ್ದೀವಿ ಅಂದರೆ ಅದು ಸರ್ಕಾರದ ಹೂಡಿಕೆ ಕಡಿಮೆ ಆಗುತ್ತೆ. ಸೊ ರಾಂಗ್ ಆಪ್ಷನ್ ಎ ಸಹ. ಯಾವುದಾಗುತ್ತೆ ಅಂದರೆ ಸರ್ ಆಪ್ಷನ್ ಡಿ, ಪರಿಸರದ ಅವನತಿ ಜಾಸ್ತಿ ಆಗುತ್ತೆ. ಯಾಕೆ ಸರ್ ಪರಿಸರದ ಅವನತಿ ಜಾಸ್ತಿ ಆಗುತ್ತೆ? ಇವಾಗಲೇ ಹೇಳಿದ್ರಲ್ಲ ನೀವು, ಏನು ಅಂತ? ರಾಸಾಯನಿಕ ಗೊಬ್ಬರದ ಬಳಕೆ ಅತಿ ಹೆಚ್ಚಾಯಿತು. ಸೊ ಆದ ಕಾರಣಕ್ಕಾಗಿ ಪರಿಸರದ ಅವನತಿ ಸಹ ಹೆಚ್ಚಾಗ್ತದೆ ಅಂತ ಸಹ ನಾವು ಹೇಳ್ಬೋದು. ಓಕೆ, ಸೊ ಈಗ ನೆನ್ಪಿಟ್ಕೊಳ್ಳೋಕ್ಕಾಗತ್ತಾ? ನೆನ್ಪಿಟ್ಕೊಳ್ಳಿ. ಓಕೆ, ನಮ್ಮ ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಸರ್? MS ಸ್ವಾಮಿನಾಥನ್. ಹಾಗಾದರೆ ನಮ್ಮ ಭಾರತದ ರಾಜಕೀಯ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ? ಯಾರವರು ಸರ್? MS ಸ್ವಾಮಿನಾಥನ? ಈ ಏನಾದರೂ MS ಸ್ವಾಮಿನಾಥನ್ ಅಂತ ನೀವು ಹೇಳಿದ್ರೆ ಯೆಸ್ಟರ್ಡೇ ಕ್ಲಾಸ್ನ ನೀವು ಮತ್ತೆ ರಿಪೀಟಾಗಿ ಕೇಳಿ. ಏನಿದೆ ಆನ್ಸರ್ ಸರ್? ದ್ಯಾಟ್ ಈಸ್ ಇವರು ಸುಬ್ರಹ್ಮಣ್ಯನ್ ಅವರು ಅಂತ ಹೇಳ್ತೇವೆ. ಸುಬ್ರಹ್ಮಣ್ಯನ್ ಅವರು ಅಂತ ಯಾಕೆ ಹೇಳ್ತೀವಿ? ಅವಾಗಿನ ಕೃಷಿ ಸಚಿವರು ಇವರಾಗಿದ್ದರು. ಯಾರ ಸಮಯದಲ್ಲಿ ಸರ್? ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕ್ಯಾಬಿನೆಟ್ ಮಿನಿಸ್ಟ್ರಿ ಇವರಾಗಿದ್ದರು ಅಂತ ನಾವು ಹೇಳ್ತೇವೆ. ಓಕೆ, ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ, 1906ರಲ್ಲಿ ಸ್ಥಾಪಿಸಲಾದ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದಾನೆ. ಸರ್ ಯಾವುದು ಈ ಒಂದು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನ ಮೊದಲ ಅಧ್ಯಕ್ಷರು ಯಾರಾಗಿರ್ಬೋದು? ಆಗಾ ಖಾನ್, 3ನೇ ಆಗಾ ಖಾನ್, ಆ್ಯಂಡ್ ದೆನ್ ಮೊಹಮ್ಮದ್ ಅಲಿ ಜಿನ್ನಾ, ಸರ್ ಸುಲ್ತಾನ್ ಮೊಹಮ್ಮದ್ ಶಾ, ನವಾಬ್ ಸಲೀಮುಲ್ಲಾ ಖಾನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಬಾಂಗ್ಲಾದೇಶದ ಈ ಒಂದು ಢಾಕಾದಲ್ಲಿರ್ತಕ್ಕಂಥ ಅಲ್ಲಿ ಒಂದು ಮನೆತನದ ಒಂದು ದೊರೆ ಆಗಿರ್ತಕ್ಕಂಥ 3ನೇ ಆಗಾ ಖಾನ್ ಅಂತ ಹೇಳ್ತೇವೆ. ಸರ್ನ ಯಾರು? ಈ ಒಂದು 3ನೇ ಆಗಾ ಖಾನ್. ಹಾಗಾದರೆ ಈ ಒಂದು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿರೋದಲ್ಲಿ ಢಾಕಾದಲ್ಲಿ ಅಂತ ಹೇಳ್ತೀವಿ. ಹಾಗಾದರೆ ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡುಬರ್ತಿತ್ತು ಅಂತ? ಲಕ್ನೋದಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರ್ತಾ ಇತ್ತು. ಢಾಕಾ ಅಲ್ಲ, ಬದಲಾಗಿ ಲಕ್ನೋ ಅಂತ ಹೇಳ್ತೀವಿ. ಯಾವುದು? ಒಂದು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ದು. ಹಾಗಾದರೆ ಇದು ಸ್ಥಾಪನೆ ಆಗಿರೋದು ಯಾವಾಗ ಸರ್? 1906ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಯಾಕೆ ಸ್ಥಾಪನೆ ಆಗುತ್ತೆ? ಹಚ್ಚಿಟ್ಟಿದ್ದಲ್ಲ ಯಾರು? ಲಾರ್ಡ್ ಕರ್ಜನಣ್ಣ. ಏನು ಮಾಡಿದ್ದ? 1905ರಲ್ಲಿ ಬಂಗಾಳದ ವಿಭಜನೆ ಮಾಡಿದ್ದ. ಓಕೆ, ಸೊ 1905 ಅಕ್ಟೋಬರ್ 16. ಓಕೆ, ಸೊ ಎಕ್ಸಾಕ್ಟ್ ಡೇಟ್ ನೆನಪಿದೆಯಲ್ಲ? ಓಕೆ, ಕರೆಕ್ಟ್ ಇದೆಯಲ್ಲ? ಓಕೆ, ಕರೆಕ್ಟ್ ಇದೆ. ಯಾವುದು? 1905 ಅಕ್ಟೋಬರ್ 16 ಅಂತ ಹೇಳ್ತೀವಿ. ಸೊ ಈ ದಿನ ಈತ ಏನು ಮಾಡ್ತಾನೆ? ಬಂಗಾಳದ ವಿಭಜನೆಯನ್ನು ಕಂಪ್ಲೀಟಾಗಿ ಮಾಡಿಬಿಡ್ತಾನೆ. ಯಾರು? ಲಾರ್ಡ್ ಕರ್ಜನ್ ಅಂತ ಹೇಳ್ತೀವಿ. ಸೊ ಆ ಒಂದು ಕಿಡಿ ಹತ್ಕೊಳ್ಳುತ್ತೆ. ಓಕೆ, ಹಿಂದೂನೇ ಬೇರೆ ಮುಸ್ಲಿಮೇ ಬೇರೆ ಅಂತ ಅವರಿಗೂ ಸಹ ಫೀಲ್ ಆಗುತ್ತೆ. ಓಕೆ, ದ್ಯಾಟ್ಸ್ ವೈ ಅವ್ರು ಏನು ಮಾಡ್ತಾರೆ? ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಬದಿಗೆ ಸರಿಸಿ ಅವ್ರು ಏನು ಮಾಡ್ಕೊಳ್ತಾರೆ? ಒಂದು ಹೊಸ ಒಂದು ಸ್ಥಾಪನೆಯನ್ನು ಮಾಡ್ಕೊಳ್ತಾರೆ, ಒಂದು ಪಕ್ಷವನ್ನು ಕಟ್ಕೊಳ್ತಾರೆ. ಆ ಒಂದು ಪಕ್ಷದ ಹೆಸರೇ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಜನಗಣತಿ 1951ರಲ್ಲಿ ನಡೆಯಿತು. ಇದು ನಿರಂತರ ಸರಣಿಯಲ್ಲಿ ಎಷ್ಟನೇ ಜನಗಣತಿಯಾಗಿತ್ತು ಅಂತ ಕೇಳಿದಾನೆ. ಎಷ್ಟನೇ ಜನಗಣತಿ ಆಗಿರಬಹುದು ಇದು? ಹೇಳ್ಬೋದಾ? ಎಷ್ಟನೇ ಜನಗಣತಿ ಆಗಿತ್ತು ಅಂತ? ಎಷ್ಟನೇ ಜನಗಣತಿ ಆಗಿತ್ತು ಹೇಳಿ ನೋಡುವ. ಎಷ್ಟು ಅಂತಂದರೆ ಸರ್ ದ್ಯಾಟ್ ಈಸ್ ಯಾವಾಗ? ಇಲ್ಲ, ಕೂಡಿಸ್ತಾ ಬನ್ನಿ. 1881, 91, 91, 01, 11, 21, 31, 41, 51. ಓಕೆ, ಎಷ್ಟನೇದಾಗುತ್ತೆ ಸರ್? 3, 3, 3, 6, 6, 1, 7, ಇದೊಂದು 8, 8ನೇದಾಗುತ್ತೆ. ಆಪ್ಷನ್ ಡಿ 8. ಸಿಂಪಲ್ ಅಲ್ವಾ? ಆನ್ಸರ್ ಬಂತಲ್ವಾ? ಓಕೆ, ಸೊ ಅದು 8ನೇ ಒಂದು ನಿರಂತರ ಒಂದು ಸರಣಿ ಜನಗಣತಿ ಆಗಿತ್ತು ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ನಿಮಗೆ ಈ ಸೆನ್ಸಸ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ಓಕೆ,
ಎಷ್ಟು ವರ್ಷಗಳಿಗೊಮ್ಮೆ ಈ ಒಂದು ಸೆನ್ಸಸ್ ನಡೀತದೆ, ಎಷ್ಟು ವರ್ಷಗಳಿಗೊಮ್ಮೆ ಈ ಒಂದು ಜನಗಣತಿ ನಡೀತದೆ ಅಂತ. ಎಷ್ಟು ವರ್ಷಗಳಿಗೊಮ್ಮೆ ನಡೆಯಬಹುದು, ಎಷ್ಟು ವರ್ಷ ಸರ್? 10 ವರ್ಷಕ್ಕೊಮ್ಮೆ ಈ ಒಂದು ಜನಗಣತಿ ನಡೀತದೆ. ಓಕೆ, ಸೊ ಹಾಗಾದರೆ ಈ ವರ್ಷ ಜನಗಣತಿ ನಡೀತಾ ಇದೆಯಲ್ವಾ? ಸೊ ನಿಮ್ಮ ಮನೆಗೆ ಸಹ ಬಂದಿರ್ತಾರೆ. ಸೊ ಟೋಟಲಿ ಎಷ್ಟು ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ದಾರೆ? ಟಾಯ್ಲೆಟ್ ಇದೆಯಾ ಮನೆಯಲ್ಲಿ? ಓಕೆ, ಆ್ಯಂಡ್ ನೆಕ್ಸ್ಟ್ ಏನು, ಬೈಕ್ ಇದೆಯಾ ಮನೆಯಲ್ಲಿ, ಸಿಲಿಂಡರ್ ಇದೆಯಾ ಮನೆಯಲ್ಲಿ, ಒಲೆ ಇದೆಯಾ ಮನೆಯಲ್ಲಿ, ಹಾಗೆ ಹೀಗೆ ಎಷ್ಟು ಜನ ಮನೆಯಲ್ಲಿ ಇದ್ದೀರಾ, ದೊಡ್ಡವರು ಯಾರು, ಚಿಕ್ಕವರು ಯಾರು ಎಲ್ಲ ಸಹ ಕೇಳಿದಾರಲ್ವಾ? ಸೊ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ? ಸರ್ 33 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆನಾ, 33 ಪ್ರಶ್ನೆಗಳು ಕೇಳಿದ್ದಾರೆ. ಹಾಗಾದರೆ ಈ ಒಂದು ಜನಗಣತಿಯ ಮಾಸ್ಕಾಟ್ ಏನಾಗಿತ್ತು ಅಂತ? ಏನಾಗಿರ್ಬೋದು ಈ ಒಂದು ಜನಗಣತಿಯ ಮಾಸ್ಕಾಟ್? ಸರ್ ನಮ್ಮ ಪ್ರಗತಿ ಮತ್ತು ವಿಕಾಸ್ ಮೇಡಮ್ ಅವರು, ಓಕೆ ಸಾರಿ ಯಾರು, ಈ ನಮ್ಮ ಪ್ರಗತಿ ಮೇಡಮ್ ಅವರು, ವಿಕಾಸ್ ಸರ್ ಅವರು. ಓಕೆ, ಸೊ ಇವರು ಜನಗಣತಿಯ ಮಾಸ್ಕಾಟ್ ಆಗಿದ್ರು. ಯಾರು ಅಂತ ಹೇಳ್ತೀವಿ? ಪ್ರಗತಿಯವರು ಆ್ಯಂಡ್ ದೆನ್ ವಿಕಾಸ್ ಅವರು. ಮಾಸ್ಕಾಟ್ ನೆನ್ಪಿಟ್ಕೊಳ್ಳಿ, ಮಾಸ್ಕಾಟ್ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹಾಗಾದರೆ ಈ ಒಂದು ಜನಗಣತಿಯ ಬ್ರ್ಯಾಂಡ್ ಅಂಬಾಸಿಡರ್ ಯಾರಾಗಿದ್ರು ಅಂತ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಸ್ಯಾಂಡ್ ಮಾಸ್ಟರ್ ಆಗಿರ್ತಕ್ಕಂಥ ಈ ಸುದರ್ಶನ್ ಪಟ್ನಾಯಕ್ ಅವರು ಅಂತ ಹೇಳ್ತೀವಿ. ಸೊ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಓಕೆ ಸರ್, ಹಾಗಾದರೆ ಈ ಒಂದು ಜನಗಣತಿ ಎಷ್ಟು ಫೇಸಲ್ಲಿ ನಡೀತದೆ ಅಂತ ಹೇಳಿದ್ರೆ, ನಿಮ್ಮ SSC GD ಎಕ್ಸಾಮ್ ಎಷ್ಟು ಫೇಸಲ್ಲಿ ನಡೀತಾ ಇದೆ? 4 ಫೇಸಲ್ಲಿ ನಡೀತಾ ಇದೆ. ಮೀನ್ಸ್ ವೀಕ್ 1, ವೀಕ್ 2, ವೀಕ್ 3, ವೀಕ್ 4 ಅಂತ ಇದೆ ಅಲ್ವಾ? ಹಾಗೆ ಈ ಒಂದು ಜನಗಣತಿ ಎಷ್ಟು ಫೇಸಲ್ಲಿ ನಡೀತಾ ಇದೆ ಅಂದರೆ ಸರ್ ಇದು ನಿಮ್ಮ ಬೈ 2 ಮಾಡಿ ಎಷ್ಟು 2 ಆಗುತ್ತೆ. 2 1 2 2 ಮೀನ್ಸ್ ಇದು 2 ಫೇಸಲ್ಲಿ ನಡೀತಾ ಇದೆ. ಒಂದು ನಾರ್ಮಲಿ ನಮ್ಮ ಮೈದಾನ ಪ್ರದೇಶಗಳಲ್ಲಿ, ಇನ್ನೊಂದು ಯಾವುದು ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಂತ 2 ವಿಭಾಗದಲ್ಲಿ 2 ಫೇಸ್ಗಳಲ್ಲಿ ಈ ಒಂದು ಜನಗಣತಿಯನ್ನು ನಡೆಸಲು ಇವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಈ ಬಾರಿಗೆ ಮೊದಲ ಬಾರಿಗೆ ಸ್ವತಂತ್ರದ ನಂತರ ಜಾತಿ ಗಣತಿ ಸಹ ಮಾಡಲಾಗ್ತಾ ಇದೆ. ಕೇಳಿದ್ದಾರೆ ಅನ್ಸುತ್ತೆ ನಿಮಗೆ. ಓಕೆ, ಸೊ ಯಾವುದಿದೆ ನಿಮ್ಮ ಜಾತಿ ಅಂತ? ನಮ್ಮ ಕಾಲಮಲ್ಲಿ ನಮ್ಮ ಸ್ಕೂಲಿಂದ ನಮಗೆ ಬರೆಸ್ತಾ ಬಂದಿದ್ದಾರೆ. ಓಕೆ, ನಿಮ್ಮ ಜಾತಿ ಯಾವುದು, ಬರಿಯಲ್ಲಿ, ಹಾಗೆ ಹೀಗೆ ಅಂತ. ಬಟ್ ಆದರೂ ಸಹ ನಾವೇನು ಮಾಡಬೇಕು? ಜಾತಿಯನ್ನು ಹೋಗಲಾಡಿಸ್ಬೇಕು ಅಂತ. ಓಕೆ, ಕಾನ್ಸೆಪ್ಟ್ ಎಲ್ಲಿಂದ ಇದು ಅಂತ ಮೊದಲು ನಮಗೆ ಗೊತ್ತೇ ಇರಲಿಲ್ಲ ಅಂತ, ನಮ್ಗೆ ಗೊತ್ತೇ ಇರ್ತಿರಲಿಲ್ಲ ದ ನೆಕ್ಸ್ಟ್ ಜನ್ರೇಷನ್ಗೆ. ಓಕೆ, ಮೊದಲು ತಿಳಿ ಹೇಳ್ಕೊಟ್ಟವರೇ ಅವರು, ದ ಸೊಸೈಟಿನೇ. ಆ್ಯಂಡ್ ದೆನ್ ನೆಕ್ಸ್ಟ್ ದ ಗೌರ್ಮೆಂಟೇ ನಮಗೆ ಮೊದಲು ಹೇಳ್ಕೊಡುತ್ತೆ. ಆ್ಯಂಡ್ ದೆನ್ ಅವರೇ ಸಹ ಏನು ಮಾಡ್ತಾರೆ ಅಂತಂದರೆ, ಓಕೆ ಅದನ್ನು ಮಾಡಬಾರ್ದು ಹಾಗೆ ಹೀಗೆ ಅಂತ ಹೇಳ್ತಾರೆ. ಓಕೆ, ಇದು ಎಲ್ಲಿಂದ ನ್ಯಾಯ ಅಂತ? ಒಂದು ರೀತಿ ಇದು ಹೇಗೆ ಕೆಲಸ ಆಗುತ್ತೆ ಅಂದರೆ, ಮಗುನ ಚಿವಿಟೋದು ಅವರೇ, ಆ್ಯಂಡ್ ದೆನ್ ತೊಟ್ಟಿಲು ತೂಗೋದು ಸಹ ಅವರೇ ಆಗ್ತದೆ. ಎಲ್ಲ ಗೌರ್ಮೆಂಟ್ನ ಗೋಲ್ಮಾಲ್ ಪಾಲಿಟಿಕ್ಸ್ ಅಷ್ಟೇ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 2011 ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಾಂದ್ರತೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ನಿಮಗೆ? ಸರ್ ಬಿಹಾರದಲ್ಲಿ. ಹಾಗಾದರೆ ಅತಿ ಹೆಚ್ಚು ಜನಸಾಂದ್ರತೆ ಕಂಡುಬರ್ತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರ್ ದೆಹಲಿ. ಹಾಗಾದರೆ ಅತಿ ಕಡಿಮೆ ಯಾವುದು? ಸರ್ ಈ ಒಂದು ಅರುಣಾಚಲ್ ಪ್ರದೇಶ ಅಂತ ಹೇಳ್ತೀವಿ. ಹೌದಾ? ಓಕೆ, ಅರುಣಾಚಲ್ ಪ್ರದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಕಂಡುಬರ್ತಕ್ಕಂಥ ರಾಜ್ಯ ಯಾವುದು? ಸರ್ ಉತ್ತರ ಪ್ರದೇಶ. ಅತಿ ಕಡಿಮೆ ಯಾವುದು? ಸರ್ ದ್ಯಾಟ್ ಈಸ್ ಈ ಒಂದು ಸಿಕ್ಕಿಂ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಅತಿ ದೊಡ್ಡ ರಾಜ್ಯ ಯಾವುದು? ಸರ್ ರಾಜಸ್ಥಾನ. ಅತಿ ಕಡಿಮೆ ರಾಜ್ಯ, ಅತಿ ಚಿಕ್ಕ ರಾಜ್ಯ ಯಾವುದು? ಸರ್ ಗೋವಾ. ಹಾಗಾದರೆ 2ನೇ ದೊಡ್ಡ ರಾಜ್ಯ ಯಾವುದು? ಮಧ್ಯಪ್ರದೇಶ. 3ನೇ ದೊಡ್ಡ ರಾಜ್ಯ ಯಾವುದು? ಮಹಾರಾಷ್ಟ್ರ. 4ನೇ ದೊಡ್ಡ ರಾಜ್ಯ ಯಾವುದು? ಈ ಉತ್ತರ ಪ್ರದೇಶ. ಓಕೆ, ಆರ್ಡ್ರಲ್ಲಿ ಕೇಳ್ತಾನೆ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಸರ್ ಕೇರಳ ರಾಜ್ಯ. ಹಾಗಾದರೆ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಸರ್ ಒನ್ ಆ್ಯಂಡ್ ಓನ್ಲಿ ಬಿಹಾರ. ಆ್ಯಂಡ್ ದೆನ್ ಸೆಕೆಂಡ್ ಯಾವುದು? ಸರ್ ಅದು ರಾಜ್ಯ ಯಾವುದು? ಜಾರ್ಖಂಡ. ಓಕೆ, ಸಾಕ್ಷರತೆಯಲ್ಲಿ ಅತಿ ಕಡಿಮೆ 2ನೇ ಸೆಕೆಂಡ್ ಅದು. ಓಕೆ, ಯಾವುದು ಅಂದರೆ ಜಾರ್ಖಂಡ್ ಅಂತ ಹೇಳ್ತೇವೆ. ಎರಡನ್ನೂ ಸಹ ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಈ ಒಂದು ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ಈ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಸರ್ ದ್ಯಾಟ್ ಈಸ್ ಮಿಜೋರಾಮ್. ಓಕೆ, ಅಂದರೆ ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು? ಸರ್ ಈ ಒಂದು ಅರುಣಾಚಲ್ ಪ್ರದೇಶ. ಇದನ್ನು ಕೇಳಿದಾನೆ ಸರ್ ಲಾಸ್ಟ್ ಇಯರ್ ಎಕ್ಸಾಮಲ್ಲಿ. ಹೌದು ಕೇಳಿದ್ದಾನೆ. ಸ್ಪೆಷಲಿ ನಿಮಗೆ ಈ ಒಂದು 7 ಸಿಸ್ಟರ್ ಸ್ಟೇಟ್ ಮೇಲೇ ಪ್ರಶ್ನೆ ಕೇಳಿದ್ದಾನೆ. ಈಶಾನ್ಯ ರಾಜ್ಯಗಳ ಮೇಲೆ ನಿಮಗೆ ಈ ಒಂದು ಜನಗಣತಿ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾನೆ. ಅದಕ್ಕೆ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 30ನೇ ಪ್ರಶ್ನೆ, ಡ್ಯಾಶ್ ಉತ್ತರ ಭಾರತದಲ್ಲಿ ಖಾರಿಫ್ ಮತ್ತು ದಕ್ಷಿಣ ಭಾರತದಲ್ಲಿ ರಬಿ ಬೆಳೆಗಳಾಗಿವೆ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಏನು ಅಂತಂದರೆ ಈ ಒಂದು ಬೆಳೆ ಇದೆ, ಇದು ಹೇಗೆ ಅಂದರೆ ಉತ್ತರ ಭಾರತದಲ್ಲಿ ಖಾರಿಫಲ್ಲಿ ಬೆಳೀತಾರೆ, ಬಟ್ ದಕ್ಷಿಣ ಭಾರತದಲ್ಲಿ ರಾಬಿಯಲ್ಲಿ ಬೆಳೀತಾರೆ. ಸರ್ ಹಾಗಾದರೆ ಅರ್ಥ ಆಗಲಿಲ್ಲ. ಓಕೆ, ಅರ್ಥ ಆಗೋದು ಬೇಡ. ಸೊ ಈ ಒಂದು ಬೆಳೆ ಏನಿದೆ ಅಲ್ವಾ, ಆ ಬೆಳೆಯನ್ನು ಉತ್ತರ ಭಾರತದಲ್ಲಿ ಜೂನಲ್ಲಿ ಬಿತ್ತಿ ಅಕ್ಟೋಬರಲ್ಲಿ ಅದನ್ನು ಬೆಳೆಯನ್ನು ತೆಗಿತಾರೆ. ಬಟ್ ನಮ್ಮ ದಕ್ಷಿಣ ಭಾರತದಲ್ಲಿ ಏನು ಮಾಡ್ತಾರೆ, ಇದನ್ನು ನಾವು ಈ ಅಕ್ಟೋಬರಲ್ಲಿ ಅಥವಾ ನವೆಂಬರಲ್ಲಿ ನಾವು ಬಿತ್ತಿ ಏನು ಮಾಡ್ತೀವಿ, ಫೆಬ್ರವರಿ ಈ ಒಂದು ಬೆಳೆಯನ್ನು ತೆಗಿತೀವಿ. ಹಾಗಾದರೆ ಆ ಬೆಳೆ ಯಾವುದು ಅಂತ ಕೇಳಿದ್ದಾನೆ. ಅಷ್ಟು ಸಿಂಪಲ್ ಪ್ರಶ್ನೆ. ಸೊ ಯಾವುದು ಅಂತ ಹೇಳ್ಬೋದಾ? ಹೇಳಿ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಎಳ್ಳು ಅಂತ ಹೇಳ್ತೀವಿ. ಸರ್ನ ಯಾವುದು ಈ ಒಂದು ಎಳ್ಳು ಅನ್ನೋದು? ಎಳ್ಳು ಎಂತ ಸಜ್ಜಿ ರೊಟ್ಟಿಗೆ ಎಳ್ಳು ಹಚ್ಚಿರ್ತಾರೆ ಗೊತ್ತಾ? ಅದೇ ಎಳ್ಳು ನೋಡಿದ್ದು. ಆ ಎಳ್ಳನ್ನು ಉತ್ತರ ಭಾರತದಲ್ಲಿ ಖಾರಿಫಾಗಿ ಬೆಳೀತಾರೆ, ದಕ್ಷಿಣ ಭಾರತದಲ್ಲಿ ರಬಿಯಾಗಿ ಬೆಳೀತಾರೆ. ಗೊತ್ತಿತ್ತಾ ಇಲ್ಲಿವರೆಗೆ ನಿಮಗೆ? ಕ್ವಶನ್ ಚೆನ್ನಾಗಿದೆ ಅಲ್ವಾ? ಓಕೆ, ನೆನ್ಪಿಟ್ಕೊಳ್ಳಿ. ಯಾವುದಂತ ಹೇಳ್ತೀವಿ? ಒಂದು ಎಳ್ಳು ಅಂತ ಹೇಳ್ತೀವಿ. ಓಕೆ, ಏನಂತ ಹೇಳ್ಬೋದು? ಇವುದು ಎಳ್ಳು ಅಂತ ಹೇಳ್ತೇವೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಯದೇವರ ಗೀತಾ ಗೋವಿಂದ ದ ಅಷ್ಟಪದಿಗಳನ್ನು ಕೆಳಗಿನ ಯಾವ ನೃತ್ಯ ಶೈಲಿಯಲ್ಲಿ ಹಾಡಿ ನರ್ತಿಸಲಾಗ್ತದೆ ಅಂತ ಕೇಳಿದ್ದಾನೆ. ಜಯದೇವ ಅವರು ಬರೆದಿರ್ತಕ್ಕಂಥ ಪುಸ್ತಕ ಯಾವುದು? ಸರ್ ಗೀತಾ ಗೋವಿಂದ ಅಂತ ಹೇಳ್ತೀವಿ. ಆ ಒಂದು ಗೀತಾ ಗೋವಿಂದದಲ್ಲಿ ಈ ಒಂದು ಅಷ್ಟಪದಿಗಳಿದ್ದಾವೆ, ಅವುಗಳನ್ನು ಯಾವ ನೃತ್ಯ ಶೈಲಿಯಲ್ಲಿ ಹಾಡಿ ಕುಣಿಯಲಾಗ್ತದೆ ಅಂತ. ಯಾವ ನೃತ್ಯ ಶೈಲಿ ಇದು ಹೇಳ್ಬೋದಾ? ಯಾವ್ದು ಸರ್ ಅದು? ಈ ಒಂದು ಯಕ್ಷಗಾನ. ಸರ್ ಯಕ್ಷಗಾನದಲ್ಲಿ ಇಲ್ಲ. ಯಕ್ಷಗಾನದಲ್ಲಿ ಜಯದೇವ ಗೀತಾ ಗೋವಿಂದ ನಾವೆಲ್ಲಾದರೂ ಕೇಳಿದ್ದೀವ?
ಇವನ್ ಫಿಲ್ಮಲ್ಲಿ ನೋಡಿದ್ದೀವ? ಇಲ್ಲ, ನೋ ಆಪ್ಷನ್ ಅದು ರಾಂಗ್. ಸರ್ ಭರತನಾಟ್ಯ ಅಂತಂದ್ರೂ ಸಹ ನಮ್ಮ ಒಂದು ಸೌತಲ್ಲಿ ಇದೆ ಅಲ್ವಾ, ಸೊ ಸ್ವಲ್ಪ ನಮಗೆ ಲಿಂಕಲ್ಲಿ ಇರೋದು ಇದು. ಓಕೆ, ಸೊ ಇದು ಸಹ ಆಗಲ್ಲ, ಇದು ಸಹ ಆಗಲ್ಲ. ಕಥಕ್ ಆಗುತ್ತಾ, ಮಣಿಪುರಿ ಆಗುತ್ತಾ ಅಂತ ಯಾವುದಾಗುತ್ತೆ ಇದರಲ್ಲಿ ಎರಡರಲ್ಲಿ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಮಣಿಪುರಿ ಅಂತ ಹೇಳ್ತೀವಿ. ಸರ್ ಯಾವುದು ಅಂತ ಹೇಳ್ತೀವಿ? ಒಂದು ಮಣಿಪುರಿ ಡ್ಯಾನ್ಸ್ನಲ್ಲಿ ಈ ಒಂದು ಅಷ್ಟಪದಿಗಳನ್ನು ಡ್ಯಾನ್ಸ್ ಮಾಡಲಾಗ್ತದೆ. ಓಕೆ, ಆ ಒಂದು ಹಾಡುಗಳನ್ನು ಹಾಡಿ ಡ್ಯಾನ್ಸ್ಗಳನ್ನು ಮಾಡಲಾಗ್ತದೆ. ಯಾವೊಂದು ಬುಕ್ಕಲ್ಲಿ ಕಂಡುಬರ್ತಕ್ಕಂಥ ಅಷ್ಟಪದಿಗಳು? ಸರ್ ಗೀತಾ ಗೋವಿಂದ ಪುಸ್ತಕದಲ್ಲಿ ಕಂಡುಬರ್ತಕ್ಕಂಥ ಅಷ್ಟಪದಿಗಳು ಅಂತ ಹೇಳ್ತೀವಿ. ಹಾಗಾದರೆ ಗೀತಾ ಗೋವಿಂದ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ? ಜಯದೇವ ಅಂತ ಹೇಳ್ತೀವಿ. ಓಕೆ, ಯಾರು? ಜಯದೇವ. ತೆಲುಗಲ್ಲಿ ಮೂವಿ ಇದೆ ಅಲ್ವಾ ಗೀತಾ ಗೋವಿಂದ ಅಂತ. ಯಾರಿದ್ದಾರೆ ಹೀರೋ? ವಿಜಯ್ ದೇವರಕೊಂಡ. ಓಕೆ, ಸೊ ಅಲ್ಲಿ ವಿಜಯ್ ದೇವರಕೊಂಡ, ಅಲ್ಲಿ ವಿಜಯಲ್ಲಿ ವಿ ತೆಗೆದುಬಿಡಿ, ಜಯ ಅಷ್ಟೇ ಉಳಿತದೆ. ಆ್ಯಂಡ್ ದೆನ್ ದೇವರಕೊಂಡದಲ್ಲಿ ಕೊಂಡ ತೆಗೆದುಬಿಡಿ, ದೇವರ ಅಷ್ಟೇ ಉಳಿತದೆ. ಓಕೆ, ಮುಗಿತಲ್ವ ನಿಮಗೆ ಆನ್ಸರ್? ಯಾರು? ವಿಜಯ್ ದೇವರಕೊಂಡ. ಸೊ ಅಲ್ಲ, ಜಯದೇವನ ಗೀತಾ ಗೋವಿಂದ ಅಂತ ಹೇಳ್ತೇವೆ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 7ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ರಾಷ್ಟ್ರೀಯ ಸ್ವ ಉದ್ಯೋಗಿ ಮಹಿಳೆಯರು ಮತ್ತು ಅನೌಪಚಾರಿಕ ಕ್ಷೇತ್ರದ ಮಹಿಳೆಯರ ಆಯೋಗ ಸಲ್ಲಿಸಿದ ಸಮಗ್ರ ವರದಿಯ ಶೀರ್ಷಿಕೆ ಏನಾಗಿತ್ತು ಅಂತ ಕೇಳಿದ್ದಾನೆ. ಏನು? ಇನ್ನೊಂದ್ಸರಿ ಚೆನ್ನಾಗಿ ನೋಡ್ಕೊಳ್ಳಿ, ಕ್ವಶನ್ ನೋಡ್ಕೊಳ್ಳಿ, ಚೆನ್ನಾಗಿದೆ ಕ್ವಶನ್ ಇದೆ. ಏನು? 7ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ರಾಷ್ಟ್ರೀಯ ಸ್ವ ಉದ್ಯೋಗಿ ಮಹಿಳೆಯರು ಮತ್ತು ಅನೌಪಚಾರಿಕ ಕ್ಷೇತ್ರದ ಮಹಿಳೆಯರ ಆಯೋಗ ಸಲ್ಲಿಸಿದ ಸಮಗ್ರ ವರದಿಯ ಶೀರ್ಷಿಕೆ ಏನಾಗಿತ್ತು ಅಂತ. ಬೆಸ್ಟ್ ಕ್ವಶನ್ ಇದು. ಓಕೆ, ಸೊ ಇದು ಕೇಳ್ಬೋದಾ? ಯಾವುದಾಗುತ್ತೆ ಸರ್? ಶಕ್ತಿ ಸಹಯೋಗ, ನಾರಿ ಶಕ್ತಿ, ಮಹಿಳಾ ವಿಕಾಸ್ ಮತ್ತು ಈ ಒಂದು ಶ್ರಮಶಕ್ತಿ ಅಂತ ಕೊಟ್ಟಿದ್ದಾನೆ. ಓಕೆ, ನಾರಿ ಶಕ್ತಿ ಅಂತ ಹಾಕ್ಬಿಡಿ, ಮತ್ತೆ ನಾರಿ ಶಕ್ತಿ ನಮ್ಮ ಸ್ಟೇಟ್ ಬಸ್. ಓಕೆ, ಅದಲ್ಲ, ಇದು ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಶ್ರಮಶಕ್ತಿ ಅಂತ ಹೇಳ್ತೇವೆ. ಸರ್ ಯಾವುದು? ಒಂದು ಶ್ರಮಶಕ್ತಿ. ಹಾಗಾದರೆ ಒಂದು ಶ್ರಮಶಕ್ತಿ ವರದಿ ಯಾವ ಒಂದು ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಬಂದಿತ್ತು? ಯಾವೊಂದು ಪಂಚವಾರ್ಷಿಕ ಯೋಜನೆಯ ಸಮಯದಲ್ಲಿ ಇದು ಬಂದಿತ್ತು ಅಂತ ಕೇಳಿದ್ರೆ ಸರ್ 7ನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳ್ತೇವೆ. ಯಾವುದು? ಈ ಒಂದು 7ನೇ ಪಂಚವಾರ್ಷಿಕ ಯೋಜನೆ. ಹಾಗಾದರೆ 7ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನಾಗಿತ್ತು ಅಂತ ಹೇಳ್ಬೋದಾ? ಹೇಳಿ ನೋಡುವ. ಆವಾಗಿನ ಪಿ ಎಮ್ ಯಾರಾಗಿದ್ರು? ಸರ್ ರಾಜೀವ್ ಗಾಂಧಿ ಅಲ್ವಾ? ಯಾಕೆ 1984 ಇಂದಿರಾ ಗಾಂಧಿ ಅವರು ಡೆತ್ ಆಗ್ತಾರೆ, ಸೊ ಅವ್ರ ಮಗ ಬರ್ತಾರೆ. ಆ್ಯಂಡ್ ನೆಕ್ಸ್ಟ್ 1989 ಇವರು ಡೆತ್ ಆಗ್ತಾರೆ. ಬಟ್ ಈ ಒಂದು 7ನೇ ಪಂಚವಾರ್ಷಿಕ ಯೋಜನೆ ಅವಧಿ ಏನು ಅಂತಾರೆ ಸರ್ 1985 ಟು 1990 ಅಂತ ಹೇಳ್ತೇವೆ. ಸೊ ಇದೇ ಒಂದು ಅವಧಿಯಲ್ಲಿ ಒಂದು ಶ್ರಮಶಕ್ತಿ ಒಂದು ಸಮಗ್ರ ವರದಿ ಸಹ ಬರ್ತದೆ. ಯಾರು ಇದನ್ನು ರಿಲೀಸ್ ಮಾಡ್ತಾರೆ? ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಮಹಿಳಾ ಆಯೋಗ ಅಂತ ಹೇಳ್ತೇವೆ. ಸರಿನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಜುಲೈ 2023 ಹೊತ್ತಿಗೆ ಭಾರತದ ಯಾವ ರಾಜ್ಯದ 2ನೇ ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಯಾರವರು? ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿರ್ತಕ್ಕಂತಹ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಇವರು. ಯಾರವರು ಅಂತ? ಓಕೆ, 2ನೇದವರು. ಇದಕ್ಕಿಂತ ಮುಂಚೆ ಒಬ್ಬರಿದ್ದಾರೆ, ಸೊ ಇವರು 2ನೇದವರು ಅಂತ. ಯಾರವರು? ಈ ಶಿವರಾಜ್ ಸಿಂಗ್ ಚೌಹಾಣ್. ಓಕೆ, ಸೊ ಪ್ರಸ್ತುತ ಅಗ್ರಿಕಲ್ಚರ್ ಸಚಿವ ಅಲ್ವಾ. ಆ್ಯಂಡ್ ದ ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ಅಂತ ಕೊಟ್ಟಿದ್ದಾರೆ, ಹೌದಾ. ಆ್ಯಂಡ್ ದ ನೆಕ್ಸ್ಟ್ ಪವನ್ ಕುಮಾರ್ ಚಾಮ್ಲಿಂಗ್ ಅಂತ ಕೊಟ್ಟಿದ್ದಾರೆ, ಹೌದಾ. ಆ್ಯಂಡ್ ದ ನೆಕ್ಸ್ಟ್ ಒಂದು ನವೀನ್ ಪಟ್ನಾಯಕ್ ಅಂತ ಕೊಟ್ಟಿದ್ದಾರೆ. ಯಾವುದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ಬೋದಾ? ಯಾರು ಸರ್? ಯಾರು ಅಂತಂದರೆ ಈ ಒಂದು 2ನೇ ಅತಿ ದೀರ್ಘಕಾಲದ ಸೇವೆ ಸಲ್ಲಿಸಿರ್ತಕ್ಕಂಥ CM ಯಾರು ಅಂದರೆ ಸರ್ ದ್ಯಾಟ್ ಈಸ್ ನವೀನ್ ಪಟ್ನಾಯಕ್ ಅಂತ ಹೇಳ್ತೇವೆ. ಹಾಗಾದರೆ ಕರ್ನಾಟಕದ ಅತಿ ದೀರ್ಘಕಾಲದ CM ಆಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ? ಯಾರು ಅಂದರೆ ಪ್ರಸ್ತುತ ಇರತಕ್ಕಂತಹ CM ಸಿದ್ದರಾಮಯ್ಯ. ಓಕೆ, ಆ್ಯಂಡ್ ದೆನ್ ಎರಡನೇದವ್ರು ಯಾರು ಅಂದರೆ ಸರ್ ಡಿ ದೇವರಾಜ್ ಅರಸ್ ಅವರು ಅಂತ ಹೇಳ್ತೀವಿ. ಯಾರು? ಡಿ ದೇವರಾಜ್ ಅರಸ್ ಅವರು. ಇವರನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿರ್ತಕ್ಕಂತಹ ವ್ಯಕ್ತಿಯೂ ಸಹ ಇದೇ ಒಂದು CM ಸಿದ್ದರಾಮಯ್ಯ ಆಗಿದ್ದಾರೆ. ಓಕೆ, ಯಾಕಂದರೆ ಹಣಕಾಸು ಖಾತೆ ಅವ್ರ ಹತ್ರನೇ ಇದೆ. ಅದು ಸಹ ನಿಮ್ಗೆ ಗೊತ್ತಿರಲಿ. ಸರ್ ನಮ್ಮ ಕರ್ನಾಟಕದ ಕೇಳ್ತಾನೆ? ಹೌದು ಕೇಳ್ತಾನೆ. ಯಾಕಂದರೆ ಇದು ಸಮ್ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಬರ್ತವೆ. ಯಾಕಂದರೆ ಇದು ಪಾಲಿಟಿಕ್ಸ್ ರಿಲೇಟೆಡ್ ಅಂತಂದರೆ ಅವರು ಓವರ್ ಆಲ್ ಒಬ್ಬರೇ ಅಂತ ತಿಳ್ಕೊಂಡ್ಬಿಡ್ತಾರೆ. ಸೊ ಎಲ್ಲಾದರೂ ಕೇಳ್ತಾನೆ. ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಳಿ. ಯಾಕಂದರೆ ಕೇಳಿದಾನೆ ಆಲ್ರೆಡಿ ನಿಮ್ಮ ಲಾಸ್ಟ್ ಎಕ್ಸಾಮ್ಗಳಲ್ಲಿ ನಮ್ಮ ಕರ್ನಾಟಕ ರಿಲೇಟೆಡ್ ಈ ಒಂದು ಪಾಲಿಟಿಕ್ಸ್ ಸಂಬಂಧವಾಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 8 ಪ್ರಮುಖ ಕೈಗಾರಿಕೆಗಳಲ್ಲಿ ಕೆಳಗಿನ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಓಕೆ, 8 ಪ್ರಮುಖ ಕೈಗಾರಿಕೆಗಳಿದಾವೆ ಅಂತ. ಸೊ ಹಾಗಾದರೆ ಅದರಲ್ಲಿ ಈ ಕೆಳಗಿನ ಯಾವುದಲ್ಲ? ಕಲ್ಲಿದ್ದಲು ಇದೆಯಾ ಅಥವಾ ಕಚ್ಚಾ ತೈಲ ಇದು ಇದೆಯಾ ಅಥವಾ ಇಲ್ವಾ ಅಂತ ಹೇಳ್ಬೋದಾ? ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಕೇವಲ 1 ಮತ್ತು 2 ಅಂತ ಕೊಟ್ಟಿದ್ದಾನೆ. ಕೇವಲ 1 ಅಂತ ಕೊಟ್ಟಿದ್ದಾನೆ. 1 ಮತ್ತು 2 ಅಲ್ಲ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಹೇಳ್ಬೋದಾ? ಹೇಳಿ ನೋಡುವ. ಆಪ್ಷನ್ ಬಿ ಅಥವಾ ಆಪ್ಷನ್ ಡಿ? ಯಾವುದು ಗೆಸ್ ಮಾಡ್ಬೋದಾ? ಗೆಸ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಮೈಂಡ್ಗೆ ಸ್ವಲ್ಪ ಇಲ್ಲಿ ವರ್ಕ್ ಮಾಡಿ. ಓಕೆ, ಕ್ವಶನ್ ಸಖತ್ತಾಗಿದೆ. ಕ್ವಶನ್ ಆ್ಯಕ್ಚುಲಿ ಈಸಿ ಇದೆ, ಬಟ್ ಎಕ್ಸಾಮಲ್ಲಿ 100ಕ್ಕೆ ಒಂದು 60% ಜನ ಏನು ಅಂದರೆ ಇದಕ್ಕೆ ರಾಂಗ್ ಮಾಡ್ತಾರೆ.
ಓಕೆ. ಸೊ ಇಲ್ಲಿ ಆನ್ಸರ್ ಏನಂತ ಹಾಕ್ತಾರೆ ಅಂತಂದರೆ 1 ಮತ್ತು 2 ಅಂತ ಹಾಕ್ತಾರೆ. ಓಕೆ. ಸೊ ಏನಂತ ಕೇಳಿದ್ದಾನೆ, ಈ ಒಂದು 8 ಪ್ರಮುಖ ಕೈಗಾರಿಕೆಗಳಲ್ಲಿ ಯಾವುದಲ್ಲ ಅಂತ ಕೇಳಿದ್ದಾನೆ. ಓಕೆ. ಸೊ ಇದೂ ಇದೆ. ಓಕೆ. 1 ಮತ್ತು 2 ಅಂತ ಹಾಕೋಕ್ಕಾಗತ್ತೆ. ಬಟ್ ಅಲ್ಲಿ ಕ್ವಶನ್ ಏನಿದೆ, ಅಲ್ಲ ಅಂತ ಕೇಳಿದ್ದಾನೆ. ಓಕೆ. ಏನಂತ ಕೇಳಿದ್ದಾನೆ, ಅಲ್ಲ ಅಂತ ಕೇಳಿದ್ದಾನೆ. ಅಲ್ಲ ಮೀನ್ಸ್ ಇದು ಅಲ್ವಾ, ಇದು ಅಲ್ವಾ. ಸೊ ಹಾಗಾದರೆ ಇದು ಅಲ್ಲ, ಒಂದಲ್ಲ ಅನಿಸುತ್ತೆ. ಇದು ಅಲ್ವಾ, ಇದು ಎರಡೂ ಅಲ್ಲ ಅನಿಸುತ್ತೆ. ಬಟ್ ಎರಡೂ ಇದ್ದಾವೆ ರೀ. ಓಕೆ. ಯಾವುದು ಈ ಒಂದು 8 ಪ್ರಮುಖ ಕೈಗಾರಿಕೆಗಳು ಅಂತ ಹೇಳ್ತೀವಲ್ವಾ, 8 ಸೆಕ್ಟರ್ಗಳು ಅಂತ ಹೇಳ್ತೀವಲ್ವಾ, ಆ 8 ಸೆಕ್ಟರ್ಗಳು ಯಾವುದ್ಯಾವ್ದು ಇದ್ದಾವೆ ಫಸ್ಟ್ ಅದು ನಮ್ಗೆ ಗೊತ್ತಿರಬೇಕಲ್ವಾ. ಐ ಥಿಂಕ್ ಇನ್ 6th ಬುಕ್ಕಲ್ಲಿ ನಿಮಗೆ ಜೋಗ್ರಫಿ ಸೆಕ್ಟ್ರಲ್ಲಿ ನಿಮಗೆ ಈ 8 ಸಹ ನಿಮ್ಗೆ ಮೆನ್ಷನ್ ಮಾಡಿದ್ದಾನೆ. ಸೊ ಅದರಲ್ಲಿ ಯಾವುದಾಗುತ್ತೆ ಸರ್, ಫಸ್ಟ್ ಒನ್ ಈ ಒಂದು ಕಲ್ಲಿದ್ದಲಿದೆ, ಹೌದು ಇದೆ. ಕಚ್ಚಾ ತೈಲ ಇದೆ, ಹೌದು ಇದೆ, ಇದು ಸಹ ಇದೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂತ ಹೇಳ್ತೀವಿ, ಈ ಒಂದು ಎಲೆಕ್ಟ್ರಿಸಿಟಿ ಜನರೇಷನ್ ಅಂತ ಹೇಳ್ತೀವಿ. ಸೊ ಇದು ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟೀಲ್ ಅಂದರೆ ಏನಂತ ಹೇಳ್ತೀವಿ, ಉಕ್ಕು ಕೈಗಾರಿಕೆ. ಈ ಒಂದು ಉಕ್ಕು ಕೈಗಾರಿಕೆ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಏನಂತ ಹೇಳ್ಬೋದು ನಾವು, ಈ ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಓಕೆ. ಸೊ ನ್ಯಾಚುರಲ್ ಗ್ಯಾಸ್ ಅಂತಂದರೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅದನ್ನು. ಓಕೆ, ಅದನ್ನು ಬಿಟ್ಬಿಡಿ. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ಏನಂದರೆ ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದು ಅಂತ ಹೇಳ್ತೀವಿ, ಒಂದು ಸಿಮೆಂಟ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮತ್ತೊಂದು ಯಾವುದು ಅಂದರೆ ನಿಮಗೆ ಈ ಒಂದು ಫರ್ಟಿಲೈಸರ್ ಇಂಡಸ್ಟ್ರಿ ಅಂತ ಬರುತ್ತೆ. ಓಕೆ. ಸೊ ಇನ್ನೊಂದು ನಿಮಗೆ 8 ಸಹ ಒಂದೇ ಸರಿ ಬರೋದು ಬಿಡಲ್ಲ. ಏನು ಅಂತಂದರೆ ಫಸ್ಟ್ ತೊಗೊಳ್ಳಿ, ಏನು ಅಂತಂದರೆ ದಟ್ ಈಸ್ ಈ ಒಂದು ಪೆಟ್ರೋಲಿಯಂ ಆ್ಯಂಡ್ ರಿಫೈನರಿ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಓಕೆ. ಯಾವುದೋ ಒಂದು ಪೆಟ್ರೋಲಿಯಂ ಇಂಡಸ್ಟ್ರಿ. ಸೆಕೆಂಡ್ ಯಾವುದು ಸರ್, ಇದು ಪೆಟ್ರೋಲ್ ಅಂದರೆ ಇದು ಸಹ ಒಂದು ದಹನ ಆಗ್ತಕ್ಕಂಥದ್ದು. ಕಲ್ಲಿದ್ದಲು ಇದು ಸಹ ದಹನ ಆಗ್ತಕ್ಕಂಥದ್ದು. ಮೂರನೇದು ಕಚ್ಚಾ ತೈಲ, ಇದು ಸಹ ದಹನ ಆಗ್ತಕ್ಕಂಥದ್ದು. ನಾಲ್ಕನೇದು ಯಾವುದು ಅಂದರೆ ನ್ಯಾಚುರಲ್ ಗ್ಯಾಸ್, ಇದು ಸಹ ದಹನ ಆಗ್ತಕ್ಕಂಥದ್ದು. ಈ 4 ನೆನಪಿಟ್ಕೊಳ್ತೀರಾ. ಆ್ಯಂಡ್ ದೆನ್ ಈ 4ರ ಜೊತೆಗೆ ಇನ್ನೂ 4 ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ ಸರ್, ಒಂದು ಎಲೆಕ್ಟ್ರಿಸಿಟಿ, ಆ್ಯಂಡ್ ಇನ್ನೊಂದು ಈ ಒಂದು ಸ್ಟೀಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಸಿಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಫರ್ಟಿಲೈಸರ್ ಅಂತ ಹೇಳ್ತೀವಿ. ಈ 8 ನೆನ್ಪಿಟ್ಕೊಳ್ಳಿ. ಈ ಒಂದು 8 ಸೆಕ್ಟರ್ಗಳು ಈ ನಮ್ಮ ಭಾರತದ 8 ಪ್ರಮುಖ ಕೈಗಾರಿಕೆ ಸೆಕ್ಟರ್ಗಳು ಆಗಿದ್ದಾವೆ. ಓಕೆ. ನೆನ್ಪಿಟ್ಕೊಳ್ಬೋದಾ. ಇದು ನೆನ್ಪಿಟ್ಕೊಳ್ಳಿ, ನಿಮಗೆ ಈಸಿಯಾಗಿ 1 ಮಾರ್ಕ್ಸ್ ಬರುತ್ತೆ. ಸೊ ಇದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ, ಆಪ್ಷನ್ ಡಿ, 1 ಅಥವಾ 2 ಅಲ್ಲ ಅಂತ ಹೇಳ್ತೇವೆ. ಸರ್ ಅದು ಇದೇವಲ್ಲ, ಹೌದು ಇದೆ. ಸೊ ಆದ ಕಾರಣಕ್ಕಾಗಿ ಇದು ಅಲ್ಲ ಅಂತ ಹೇಳ್ತೇನೆ ನಾನು. ಯಾಕೆಂದರೆ ಇಲ್ಲಿ ಇಲ್ಲ ಅಂತ ನೆಗೆಟಿವಲ್ಲಿ ಕ್ವಶನ್ ಕೇಳಿದ್ದಾನೆ. ಸೊ ಮೀನ್ಸ್ ನಾನು ಸಹ ಅಲ್ಲಿ ನೆಗೆಟಿವ್ ಆಗಿ ಆನ್ಸರ್ ಹೇಳಬೇಕಾಗುತ್ತೆ. ಬಿಕಾಸ್ ಯಾಕಂದರೆ ಇಲ್ಲಿ ಇದೆ ಅಂತ ಅಷ್ಟೇ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2018ರಲ್ಲಿ ಯಾವ ಟೂರ್ನಾಮೆಂಟ್ನಲ್ಲಿ ನೀರಜ್ ಚೋಪ್ರಾ ಭಾರತದ ಮೊದಲ ಚಿನ್ನ ಗೆದ್ದ ಎಸೆತಗಾರರಾದರು ಅಂತ ಕೇಳಿದಾನೆ. ಓಕೆ. ಸೊ ಮೀನ್ಸ್ 2018ರಲ್ಲಿ ಇವರು ಚಿನ್ನದ ಪದಕವನ್ನು ಗೆದ್ದಿರತಕ್ಕಂತಹ ಮೊದಲ ಈ ಜಾವ್ಲಿನ್ ಥ್ರೋವರ್ ಆಗಿದ್ದಾರೆ. ಸೊ ಹಾಗಾದರೆ ಯಾವ ಟೂರ್ನಮೆಂಟಲ್ಲಿ ಇವರು ಗೆದ್ದಿದ್ದಾರೆ ಅಂತ, ಏಷ್ಯನ್ ಅಂಡರ್-20 ಚಾಂಪಿಯನ್ಶಿಪ್ಪಲ್ಲಿ, ಒಲಿಂಪಿಕ್ ಕ್ರೀಡೆಗಳಲ್ಲಿ, ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ, ಏಷ್ಯನ್ ಗೇಮ್ಸ್ಗಳಲ್ಲಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ, ಯಾವುದಾಗುತ್ತೆ ಹೇಳ್ಬೋದಾ, ಹೇಳಿ ನೋಡುವ. ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಏಷ್ಯನ್ ಗೇಮ್ಸ್ ಅಂತ ಹೇಳ್ತೇವೆ. ಹೆಸರನ್ನ ಯಾವುದು ಅಂತ ಹೇಳ್ತೀವಿ, ಒಂದು ಏಷ್ಯನ್ ಗೇಮ್ಸ್ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ರೀಸೆಂಟಾಗಿ ಬ್ಯಾಡ್ಮಿಂಟನ್ ಏಷ್ಯನ್ ಗೇಮ್, ಓಕೆ, ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು ಸರ್, ಚೀನಾದಲ್ಲಿ ನಡೆದಿತ್ತು. ಹಾಗಾದರೆ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು ಸರ್, ಉಲಾನ್ ಬತಾರದಲ್ಲಿ ನಡೆದಿತ್ತು. ನೆನಪಿದೆಯಾ. ಓಕೆ. ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಸಹ ನಾವು ಹೇಳಿದ್ವಿ, ನೆನಪಿದೆಯಲ್ವಾ. ಓಕೆ, ಗುಡ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕಿನ ಅಡಿಯಲ್ಲಿ ಕೆಳಗಿನ ಯಾವ ವಿಧಿಗಳು ಉಲ್ಲೇಖವಾಗಿವೆ ಅಂತ ಕೇಳಿದ್ದಾನೆ. ಓಕೆ. ಸೊ ಯಾವ ವಿಧಿ ಉಲ್ಲೇಖಿಸಲಾಗಿದೆ, ಯಾವುದು, ಬಿರುದುಗಳ ನಿರ್ಮೂಲನೆ ಸಮಾನತೆ ಹಕ್ಕಿನಲ್ಲಿ. ಹೌದಾ, ಬರಲ್ವಾ. ಹೌದು ಸರ್, ಇದು ಬರುತ್ತೆ. ಓಕೆ. ಸೊ ಯಾಕೆ ಅಂತಂದರೆ ಈ ಒಂದು ಸಮಾನತೆ ಹಕ್ಕಿನ ಬಗ್ಗೆ ಹೇಳ್ತಕ್ಕಂತಹ ವಿಧಿಗಳು ಯಾವುದು ಅಂದರೆ ಸರ್ 14ರಿಂದ 18 ಅಂತ ಹೇಳ್ತೇವೆ. ಸೊ ಬಿರುದುಗಳ ನಿರ್ಮೂಲನೆ 18ನೇ ವಿಧಿಯಲ್ಲೇ ಬರುತ್ತೆ. ಸೊ ಇದು ಇದೆ. ಸೊ ಉಲ್ಲೇಖಿಸಲಾಗಿದೆ ಅಂದರೆ ಆಪ್ಷನ್ ಏನೇ ರೈಟ್ ಆಯ್ತಲ್ವಾ. ಸೊ ಹಾಗಾದರೆ ಆಪ್ಷನ್ ಬಿ ಮತ್ತು ಸಿ ಡಿ ನೋಡ್ಕೊಳ್ಳೋಣ. ಓಕೆ, ನೋಡ್ಕೊಳ್ಳೋಣ. ಏನು, ಜೀವನ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ರಕ್ಷಣೆ ಅಂತ ಕೊಟ್ಟಿದ್ದಾನೆ. ಸೊ ಇದು 21ನೇ ವಿಧಿಯಲ್ಲಿ ಕಂಡುಬರುತ್ತೆ. ಇದು ಹಾಗಾದರೆ 14ರಿಂದ 18ರಲ್ಲಿ ಬರಲ್ಲ. ಸೊ ಇದಾಗಲ್ಲ. ಧಾರ್ಮಿಕ ವ್ಯವಹಾರ ನಿರ್ವಹಿಸುವ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾನೆ. ಸೊ ಇದು ನಿಮಗೆ 26ರಲ್ಲಿ ಕಂಡುಬರುತ್ತೆ. ಓಕೆ. ಸೊ ಇದು ಸಹ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಶಿಕ್ಷಣದ ಹಕ್ಕು ಅಂತ ಕೊಟ್ಟಿದ್ದಾನೆ. ಇದು ನಿಮಗೆ 21A ವಿಧಿಯಲ್ಲಿ ಕಂಡುಬರುತ್ತೆ. ಯಾವುದು, 21A ವಿಧಿಯಲ್ಲಿ ನಿಮಗೆ ಶಿಕ್ಷಣದ ಹಕ್ಕು ಅಂತ ಹೇಳುತ್ತೆ. 6ರಿಂದ 14 ವರ್ಷದ ವ್ಯಕ್ತಿಗೆ ಶಿಕ್ಷಣವನ್ನು ಕೊಡಿಸೋದು ಈ ಒಂದು ಸರ್ಕಾರದ ಕರ್ತವ್ಯವಾಗಿದೆ ಅಂತ ಸಹ ಹೇಳುತ್ತೆ. ಆ್ಯಂಡ್ ದೆನ್ ಆ ಒಂದು ಮಗು ಆ ಒಂದು ಶಿಕ್ಷಣವನ್ನು ಪಡ್ಕೊಳ್ಳೋದು ಅದರ ಒಂದು ಮೂಲಭೂತ ಹಕ್ಕಾಗಿದೆ ಅಂತ ಸಹ ಹೇಳುತ್ತೆ. ಯಾವುದೇ ಒಂದು 21A ಅನ್ನುವ ವಿಧಿ. ಇದು ಎಷ್ಟನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಿದ್ರು ಈ ಒಂದು 21A ವಿಧಿಯನ್ನು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್, ಇದು 86ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಿದರು ಅಂತ ನೀವು ಹೇಳಬೇಕಾಗುತ್ತೆ. ಯಾವುದು, ಈ ಒಂದು 21A ವಿಧಿಯನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಸಮಾಜ ಸುಧಾರಕ
ಸ್ವಾಭಿಮಾನ ಚಳುವಳಿಯನ್ನು ಸ್ಥಾಪಿಸಿದರು ಅಂತ. ಸರ್ ಜ್ಯೋತಿರಾವ್ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದ್ದಾರೆ. ಯಾವುದು? ಸತ್ಯಶೋಧಕ ಸಮಾಜ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಸತ್ಯಶೋಧಕ ಸಮಾಜ ಯಾವಾಗ ಸ್ಥಾಪನೆ ಮಾಡಿದ್ರು ಸರ್? ಇದನ್ನು 1873ರಲ್ಲಿ ಒಂದು ಸತ್ಯಶೋಧಕ ಸಮಾಜವನ್ನು ಇವರು ಪ್ರಾರಂಭ ಮಾಡ್ತಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪೆರಿಯಾರ್ ಅಂತ ಕೊಟ್ಟಿದ್ದಾರೆ. ಪೆರಿಯಾರ್ ಯಾವ ರಾಜ್ಯದವರು ಸರ್? ತಮಿಳುನಾಡದವರು. ಆ್ಯಂಡ್ ನೆಕ್ಸ್ಟ್ ನಾರಾಯಣ ಗುರು ಅಂತ ಕೊಟ್ಟಿದ್ದಾರೆ. ಹಾಗೆ ಒಂದು ಘಾಸಿದಾಸ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ? ನಾರಾಯಣ ಗುರು ಕೇರಳದವರು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಪೆರಿಯಾರ್ ಅಂತ ಹೇಳ್ತೇವೆ. ಸರ್ನ ಯಾರಂತ ಹೇಳ್ತೀವಿ? ಒಂದು ಪೆರಿಯಾರ್ ಅಂತ ಹೇಳ್ತೀವಿ. ಈ ಪೆರಿಯಾರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಮಾಜ ಯಾವುದು ಅಂದರೆ ಒಂದು ಚಳುವಳಿ, ಒಂದು ಸ್ವಾಭಿಮಾನ ಚಳುವಳಿ ಅಂತ ಹೇಳ್ತೇವೆ. ಯಾವ ಚಳುವಳಿ? ದ್ಯಾಟ್ ಈಸ್ ಈ ಒಂದು ಸ್ವಾಭಿಮಾನ ಚಳುವಳಿ. ಓಕೆ, ಇದು ನೆನಪಿರುತ್ತಾ? ಓಕೆ, ನೆನಪಿಟ್ಕೊಳ್ಳಿ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾವ ಕ್ರೀಡೆಯಲ್ಲಿ ಟೈಮ್ಡ್ ಔಟ್ ನಿಯಮ ಅನ್ವಯಿಸುತ್ತದೆ ಅಂತ ಕೇಳಿದಾನೆ. ಟೈಮ್ಡ್ ಔಟ್ ನಿಯಮ ಯಾವ ಒಂದು ಕ್ರೀಡೆಯಲ್ಲಿ ಅನ್ವಯಿಸ್ತದೆ ಸರ್? ಬ್ಯಾಡ್ಮಿಂಟನಲ್ಲಿ, ಕುಸ್ತಿಯಲ್ಲಿ, ಕ್ರಿಕೆಟಲ್ಲಿ ಮತ್ತು ಜುಡೋ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಸರ್? ಏನು ಸರ್ ಇದು? ಸಿಂಪಲ್ ಕ್ವಶನ್, ಡಮ್ಮಿ ಕ್ವಶನ್ ಇದು. 6 ಓವರ್ ಆದ ನಂತರ, ಪವರ್ ಪ್ಲೇ ಆದ ನಂತರ, ಇಲ್ಲ ಅಂತಂದರೆ 9 ಓವರಿಗೆ ಫಿಕ್ಸ್ ಒಂದು ಟೈಮ್ಡ್ ಔಟ್ ತೊಗೊಳ್ಬೇಕು. ಹಾಗೆ ಒಂದು 16th ಓವರಲ್ಲಿ ಟೈಮ್ಡ್ ಔಟ್ ತೊಗೊಳ್ಬೇಕು. ಯಾವ ಕ್ರೀಡೆಯಲ್ಲಿ ಸರ್? ಕ್ರಿಕೆಟಲ್ಲಿ ಮುಕ್ತಾಯ ಅಷ್ಟೇ. ಓಕೆ, ಟೈಮ್ಡ್ ಔಟ್ ಯಾವ ಒಂದು ಕ್ರೀಡೆಯಲ್ಲಿ ಸಂಬಂಧಿಸಿದೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕ್ರಿಕೆಟ್ಗೆ. ಆ್ಯಂಡ್ ನೆಕ್ಸ್ಟ್ ಡಕ್ವರ್ತ್ ಲೂಯಿಸ್ ನಿಯಮ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಸರ್? ಈ ಒಂದು ಕ್ರಿಕೆಟ್ಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ರೀಸೆಂಟಾಗಿ ಒಂದು ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಪಲ್ಲಿ, ಬಾಕ್ಸಿಂಗ್ ಅಲ್ಲ, ಈ ಒಂದು ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಪಲ್ಲಿ ಬೆಳ್ಳಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಭಾರತದ ಆಯುಷ್ ಶೆಟ್ಟಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಬಿಗ್ ನೇಮ್ ಆಗ್ತಾರೆ ಇವರು. ಆ್ಯಂಡ್ ದೆನ್ ಇವ್ರ ಮೇಲೆ ನಿಮಗೆ ಫಿಕ್ಸ್ ಕ್ವಶನ್ ಕೇಳ್ತಾನೆ. ಓಕೆ, ಯಾಕಂದರೆ ಟಾಪ್ 2, ಟಾಪ್ 1 ಆ್ಯಂಡ್ ದೆನ್ ಟಾಪ್ 7 ಎಲ್ಲರನ್ನೂ ಸಹ ಸೋಲಿಸಿದ್ದಾರೆ ಈ ಒಂದು ಲೀಗಲ್ಲಿ ಅವರು ಫೈನಲ್ ಹಂತಕ್ಕೆ ಬರೋವರೆಗೂ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ಸಂಸ್ಥೆಯ ಡ್ಯಾಶ್ ಆ ವರ್ಷ ಸಂಸ್ಥೆಯ ಉತ್ಪಾದನೆ ಮೈನಸ್ ಆ ವರ್ಷ ಸಂಸ್ಥೆಯ ಮಾರಾಟ ಅಂತ ಕೊಟ್ಟಿದ್ದಾನೆ. ಓಕೆ, ಒಂದು ಸಂಸ್ಥೆಯ ಡ್ಯಾಶ್ ಏನಿದೆ ಅಲ್ವ, ಅದು ಈಕ್ವಲ್ಸ್ ಟು ಆ ವರ್ಷ ಸಂಸ್ಥೆಯ ಉತ್ಪಾದನೆ, ಅದರಲ್ಲಿ ಈ ಒಂದು ಆ ವರ್ಷದ ಸಂಸ್ಥೆಯ ಮಾರಾಟವನ್ನು ಕಳಿಬೇಕಂತೆ. ಓಕೆ, ಸೊ ಹಾಗಾದರೆ ಏನು ಅದು ಅಂತ ಹೇಳ್ಬೋದಾ? ಏನದು? ಆರಂಭದ ದಾಸ್ತಾನು ಮತ್ತು ಕಾರ್ಯಬಂಡವಾಳದ ಬದಲಾವಣೆ, ಮುಕ್ತಾಯದ ದಾಸ್ತಾನು ಮತ್ತು ಒಂದು ದಾಸ್ತಾನು ಬದಲಾವಣೆ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ದಾಸ್ತಾನು ಬದಲಾವಣೆ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ ಸರ್? ದ್ಯಾಟ್ ಈಸ್ ಒಂದು ದಾಸ್ತಾನು ಬದಲಾವಣೆ ಅಂತ ಹೇಳ್ತೀವಿ. ಒಂದು ಸಂಸ್ಥೆಯ ದಾಸ್ತಾನು ಬದಲಾವಣೆ ಈಕ್ವಲ್ಸ್ ಟು ಆ ವರ್ಷದ ಸಂಸ್ಥೆಯ ಉತ್ಪಾದನೆ ಮೈನಸ್ ಆ ವರ್ಷದ ಸಂಸ್ಥೆಯ ಮಾರಾಟ ಅಂತ ಹೇಳ್ತೇವೆ. ಸರ್ನ ಏನಂತ ಹೇಳ್ತೀವಿ? ಆ ಒಂದು ವರ್ಷದ ಸಂಸ್ಥೆಯ ಮಾರಾಟ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಇದು ನಿಮಗೆ ಸ್ವಲ್ಪ ಟಫ್ ಕ್ವಶನ್ ಆಗುತ್ತೆ, ಇದು ಅಷ್ಟೇ, ಏನಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಸಿರು ಕ್ರಾಂತಿ ಎಂಬ ಪದ 1950 ಮತ್ತು 1960ರ ದಶಕದಲ್ಲಿ ಮೆಕ್ಸಿಕೋದ ಅಂತಾರಾಷ್ಟ್ರೀಯ ಮೆಕ್ಕೆಜೋಳ ಮತ್ತು ಗೋಧಿ ಸುಧಾರಣಾ ಕೇಂದ್ರ ಮತ್ತು ಡ್ಯಾಶ್ದಲ್ಲಿನ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಲಾದ ಹೊಸ ಕೃಷಿ ತಂತ್ರಜ್ಞಾನವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಈ ಒಂದು ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದೆ ನಿಮಗೆ, ಅಷ್ಟೇ ಸಿಂಪಲ್ ಆಗಿ. ಎಲ್ಲಿ ಕಂಡುಬರುತ್ತೆ ಈ ಒಂದು ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ? ಎಲ್ಲಿ ಕಂಡುಬರುತ್ತೆ? ಎಲ್ಲಿ ಸರ್? ಫಿಲಿಪೈನ್ಸಲ್ಲಿ, ಮೆಕ್ಸಿಕೋದಲ್ಲಿ, ಭಾರತದಲ್ಲಿ ಮತ್ತು ನ್ಯೂಯಾರ್ಕಲ್ಲಿ ಅಂತ ಕೊಟ್ಟಿದ್ದಾನೆ. ಸರ್ ಭಾರತದಲ್ಲಿ ಕಂಡುಬರಲ್ಲ ಸರ್? ಕಂಡುಬರುತ್ತೆ ಸರ್, ಯಾಕಂದರೆ PC ಎಕ್ಸಾಮಲ್ಲಿ ಒಂದು ಸರಿ ಕೇಳಿದಾನೆ ಸರ್ ಅಂತ ಕೆಲವೊಬ್ರಿಗೆ ಹೇಳ್ತಿರ್ತೀರಾ. ಓಕೆ, ಹೇಳ್ಬೋದಾ ಎಲ್ಲಿ ನಾನು ಅಂತ? ಎಲ್ಲಿ ಸರ್? ಒಡಿಶಾದಲ್ಲಿ ಕಂಡುಬರುತ್ತೆ. ಭಾರತದ ಭತ್ತ ಸಂಶೋಧನಾ ಕೇಂದ್ರ ಕಂಡುಬರೋದು ಒಡಿಶಾದಲ್ಲಿ. ಎಂತ? ಭಾರತದ ಭತ್ತ ಸಂಶೋಧನಾ ಕೇಂದ್ರ ಕಂಡುಬರೋದು ನಿಮಗೆ ಒಡಿಶಾದಲ್ಲಿ. ಬಟ್ ಅಲ್ಲೇನಿದೆ? ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಅಂತ ಇದೆ. ಓಕೆ, ಇಂಟರ್ನ್ಯಾಷನಲ್ ಅಂತ ಮೆನ್ಷನ್ ಮಾಡಿದ್ದಾನೆ, ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ದಾನೆ. ಸೊ ಹಾಗಾದರೆ ಅದು ಕಂಡುಬರೋದು ಎಲ್ಲಿ ಅಂತ? ಎಲ್ಲಿ ಅಂದರೆ ಸರ್ ಅದು ಕಂಡುಬರೋದು ಈ ಒಂದು ಫಿಲಿಪೈನ್ಸಲ್ಲಿ ಅಂತ ಹೇಳ್ತೀವಿ. ಎಲ್ಲಿ ಅಂತ ಹೇಳ್ತೀವಿ? ಒಂದು ಫಿಲಿಪೈನ್ಸಲ್ಲಿ ಅಂತ ಹೇಳ್ತೀವಿ. ಫಿಲಿಪೈನ್ಸ್ನ ರಾಜಧಾನಿ ಯಾವುದು? ಮನೀಲಾ. ಓಕೆ, ಯಾವುದಂತ ಹೇಳ್ತೀವಿ? ಒಂದು ಮನೀಲಾ ಅಂತ ಹೇಳ್ತೀವಿ. ಆ ಒಂದು ಮನೀಲಾದಲ್ಲೇ ಈ ಒಂದು ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಕಂಡುಬರುತ್ತೆ ನಿಮಗೆ. ಹೇಗೆ ನೆನ್ಪಿಟ್ಕೊಳ್ತೀರಾ ಸರ್? ಮನೆಯಲ್ಲೇ ನಾವು ಭತ್ತವನ್ನು ತೆಗೆದುಕೊಂಡು ಏನು ಮಾಡ್ತೇವೆ, ಅದನ್ನು ನಾವು ರೈಸ್ ಮಾಡಿಕೊಂಡು ಊಟ ಮಾಡ್ತೇವೆ. ಸೊ ಮೀನ್ಸ್ ಆನ್ಸರ್ ಏನು? ಮನಿ ಆಗಬೇಕು. ಆ ಒಂದು ಮನಿ ಅಲ್ಲ, ಅದು ಮನೀಲಾ ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಸರ್? ಫಿಲಿಪೈನ್ಸಲ್ಲಿ ಕಂಡುಬರುತ್ತೆ. ಸೊ ಅದಕ್ಕೆ ಆನ್ಸರ್ ಯಾವುದಾಗಬೇಕು? ಆಪ್ಷನ್ ಎ, ಫಿಲಿಪೈನ್ಸ್ ಅಂತ ಹೇಳ್ತೇವೆ. ಇಲ್ಲಾಂದರೆ ನೀವು ಈ ಕ್ವಶನ್ ಓದೋದೇ ಬೇಕಾಗಿಲ್ಲ ನೀವು. ಓಕೆ, ಆನ್ಸರ್ ಅದನ್ನಾದ್ರೂ ಸಹ ನೀವು ಆನ್ಸರ್ ಮಾಡ್ಬೋದು. ಲಾಗ್ ನೋಡ್ತೀರಲ್ವಾ? ಸಾಕಷ್ಟು ಜನ ಲಾಗ್ ನೋಡ್ತೀರ ಅಲ್ಲಿ ಟೈಮ್ ಪಾಸ್ ಸಲುವಾಗಿ. ಓಕೆ, ಆಲ್ಮೋಸ್ಟ್ ನಿಮಗೆ ಲಾಗರ್ಸ್ ಎಲ್ಲಿ ಹೋಗ್ತಿದ್ದಾರೆ? ನಮ್ಮ ಏಷ್ಯಾನೇ ಸುತ್ತಾಡ್ತಿದ್ದಾರೆ ಅವರು. ಯಾಕೆ ನಮ್ಮ ಏಷ್ಯಾನೇ ಸುತ್ತಾಡ್ತಿದ್ದಾರೆ? ಅದು ಸ್ಪೆಷಲಿ ಏನು ಅಂತಂದರೆ ಈ ಒಂದು ಈಸ್ಟ್ ಏಷ್ಯಾನೇ ಯಾಕೆ ಸುತ್ತಾಡ್ತಿದ್ದಾರೆ? ಯಾಕೆ ಅಂದರೆ ಅಲ್ಲಿ ಸ್ವಲ್ಪ ಖರ್ಚು ವೆಚ್ಚ ಕಡಿಮೆ ಇದೆ. ಸೊ ದ್ಯಾಟ್ಸ್ ವೈ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಟೂರ್ ಮಾಡ್ತಕ್ಕಂಥ ಲಾಗರ್ಸ್ ಫಸ್ಟ್ ಹೋಗ್ತಕ್ಕಂಥದ್ದು ನಿಮಗೆ ಇಂಡೋನೇಷ್ಯಾ, ಫಿಲಿಪೈನ್ಸ್, ಕಾಂಬೋಡಿಯಾ, ಥೈಲ್ಯಾಂಡ್ ಆ್ಯಂಡ್ ನೆಕ್ಸ್ಟ್ ವಿಯೆಟ್ನಾಮ್, ಈ ದೇಶಗಳಿಗೆ ಹೋಗ್ತಾರಲ್ವಾ? ಆ ದೇಶಗಳಿಗೆ ಹೋದಾಗ ಫಿಲಿಪೈನ್ಸ್ಗೆ ಹೋಗಿರ್ತಾರೆ. ಓಕೆ, ಆ ಒಂದು ಫಿಲಿಪೈನ್ಸ್ ನೀವು ನೋಡ್ಕೊಳ್ಳಿ.
ಅಲ್ಲಿ ಹೇಳ್ತಿರ್ತಾರೆ ಎಷ್ಟು ಚೆನ್ನಾಗಿ ಭತ್ತ ಇದೆ, ಈ ದೇಶದಲ್ಲಿ ಅತಿ ಹೆಚ್ಚಾಗಿ ಭತ್ತನೇ ಬೆಳೀತಾರೆ. ಕೆಲವೊಬ್ರು ಇನ್ಫಾರ್ಮೇಟಿವ್ ಕೊಡ್ತಿರ್ತಾರೆ, ಅದನ್ನು ನೋಡ್ಕೊಳ್ಳಿ. ಓಕೆ, ನಿಮಗೆ ಅಲ್ಲಿಂದ ಸಹ ನೀವು ಯೂಸ್ನ ತಗೊಳ್ಬಹುದು, ಏನಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಪ್ರೆಸ್ಗೆ ನಿಯಂತ್ರಣ ನೀಡಿದ ಇಂಡಿಯನ್ ಪ್ರೆಸ್ ಆ್ಯಕ್ಟ್ ಯಾವ ವರ್ಷ ಅಂಗೀಕಾರವಾಯಿತು ಅಂತ ಕೇಳಿದಾನೆ. ಓಕೆ, ಅಂಗೀಕರಿಸಲಾಯಿತು ಅಂತ. ಪ್ರೆಸ್ಗೆ ನಿಯಂತ್ರಣ ನೀಡಿದ ಇಂಡಿಯನ್ ಪ್ರೆಸ್ ಆ್ಯಕ್ಟ್ ಯಾವ ವರ್ಷದಲ್ಲಿ ಅಂಗೀಕಾರ ಮಾಡಿರಬಹುದು, ಯಾವ ವರ್ಷ ಹೇಳ್ಬೋದಾ? ಯಾವುದು ಸರ್? 1911, 1913, 1912, ಆ್ಯಂಡ್ 1910 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು 1910 ಅಂತ ಹೇಳ್ತೇವೆ. ಸರ್ ಎಷ್ಟು ಅಂತ ಹೇಳ್ತೀವಿ? ಒಂದು 1910ರಲ್ಲಿ ಈ ಒಂದು ಇಂಡಿಯನ್ ಪ್ರೆಸ್ ಆ್ಯಕ್ಟ್ ಬರುತ್ತೆ. ಸರ್ ಏನು ಬರುತ್ತೆ? ಒಂದು ಇಂಡಿಯನ್ ಪ್ರೆಸ್ ಆ್ಯಕ್ಟ್ ಬಂದಿರೋದು. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತ ಕನ್ಫ್ಯೂಷನ್ ಆಗಿ ಸರ್ ಇದರಲ್ಲಿ ಆಪ್ಷನ್ನೇ ಇಲ್ಲ, 1878 ಬರಬೇಕಾಗಿತ್ತು ಅಂತ ಹೇಳಬೇಡಿ, ಕೂತ್ಕೊಳ್ಬೇಡಿ. ಎಕ್ಸಾಮಲ್ಲಿ ಟೈಮ್ ಹೋಗುತ್ತೆ ಅಲ್ಲಿವರೆಗೆ, ನೀವು ಅಷ್ಟು ಯೋಚನೆ ಮಾಡೋದ್ರಲ್ಲಿ. ಅಲ್ಲಿ ಏನು ಕೇಳಿದಾನೆ? ಇಂಡಿಯನ್ ಪ್ರೆಸ್ ಆ್ಯಕ್ಟ್ ಅಂತ ಕೇಳಿದ್ದಾನೆ. ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಅಂತ ಕೇಳಿದ್ರೆ ಸರ್ ಅದು 1878 ತಂದಿರತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂದರೆ ಸರ್ ದ್ಯಾಟ್ ಈಸ್ ಲಾರ್ಡ್ ಲಿಟನ್ ಅಂತ ಹೇಳ್ತೀವಿ. ರಿಪ್ಪನ್ ಅಲ್ಲ, ರಿಪ್ಪನ್ ನಮಗೆ ಹೆಲ್ಪ್ ಮಾಡಿದ್ದಾನೆ ಬಹಳ. ಲಿಟನ್ ಏನಲ್ವಾ, ಅವನು ನಮ್ಮ ತಲೆ ಮೇಲೆ ಕೂತ್ಕೊಂಡು ನಮ್ಮ ತಲೆಯಲ್ಲಿರ್ತಕ್ಕಂಥದ್ದು ಎಲ್ಲ ಬ್ರೈನ್ನ ತಿಂದಾಕ್ಬಿಟ್ಟಿದ್ದಾನೆ. ಯಾರು? ಲಿಟನ್. ಹೀಗೆ ನೆನ್ಪಿಟ್ಕೊಳ್ಳಿ. ಅವನು ಲಿಟಲ್ ಇದ್ರೂ ಸಹ ಏನು ಮಾಡಿದ್ದಾನೆ? ನಮಗೆ ರಿಪ್ ಮಾಡಿದ್ದಾನೆ. ಬಟ್ ಇವನು ಹೆಸರೇ ರಿಪ್ ಇದ್ರೂ ಸಹ ನಮಗೇನು ಅಂದರೆ ಒಳ್ಳೇದು ಮಾಡಿದ್ದಾನೆ ಅಂತ ನೆನ್ಪಿಟ್ಕೊಳ್ಳಿ. ವಯಸ್ಸು ವರ್ಷ. ಓಕೆ, ನೆನ್ಪುಳಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್, ಡ್ಯಾಶ್ ನೃತ್ಯ ಉತ್ಸವ ಕೇರಳ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಆಯೋಜಿಸುತ್ತದೆ. ಇದನ್ನು ವರ್ಷದಲ್ಲಿ 2 ಬಾರಿ ತಿರುವನಂತಪುರಂನ ಕನಕಕ್ಕುನ್ ಅರಮನೆ ಆವರಣದಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಓಕೆ, ಕನಕಕ್ಕುನ್ನು ಅರಮನೆ ಆವರಣದಲ್ಲಿ ಆಚರಿಸಲಾಗ್ತದೆ. ಯಾವುದದು? ಮಾಮಲ್ಲಪುರಂ ಉತ್ಸವ ಎಲ್ಲಿ ಕಂಡು ಬರುತ್ತೆ ಸರ್? ಕೇರಳದಲ್ಲಿ. ಹಂಪಿ ನೃತ್ಯ ಉತ್ಸವ ಎಲ್ಲಿ ಕಂಡು ಬರುತ್ತೆ ಸರ್? ನಮ್ಮ ಕರ್ನಾಟಕದಲ್ಲಿ. ಹಾಗಾದರೆ ನಿಶಾಗಂಧಿ ಉತ್ಸವನ ಅಥವಾ ಈ ಒಂದು ನಾಟ್ಯಾಂಜಲಿ ಉತ್ಸವ ಅಂತ. ಸೊ ಯಾವ್ದು ಕಂಡು ಬರಬಹುದು ಇದಕ್ಕೆ? ಹೇಳ್ಬೋದಾ? ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಆಪ್ಷನ್ ಸಿ, ಈ ಒಂದು ನಿಶಾಗಂಧಿ ಉತ್ಸವ ಅಂತ ಹೇಳ್ತೇವೆ. ಈ ಒಂದು ಮಾಮಲ್ಲಪುರಂ ನಿಮಗೆ ತಮಿಳುನಾಡಲ್ಲಿ ಕಂಡು ಬರುತ್ತೆ. ಓಕೆ, ಕ್ಷಮಿಸಿ, ಮಾಮಲ್ಲಪುರಂ ನಿಮಗೆ ತಮಿಳುನಾಡಲ್ಲಿ. ಬಟ್ ಸರಿಯಾದ ಉತ್ತರ ಯಾವುದು ಅಂದರೆ ಈ ಒಂದು ನಿಶಾಗಂಧಿ ಉತ್ಸವ ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ ಈ ಒಂದು ನಿಶಾಗಂಧಿ ಉತ್ಸವ? ಸರ್ ಇದು ಕಂಡು ಬರೋದು ಈ ಒಂದು ಕೇರಳದಲ್ಲಿ ಕಂಡು ಬರುತ್ತೆ. ಇದನ್ನು ಆಯೋಜನೆ ಮಾಡ್ತಕ್ಕಂಥವ್ರು ಯಾರು ಅಂದರೆ ಸರ್ ಕೇರಳದ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಆಯೋಜನೆ ಮಾಡ್ತದೆ. ಹಾಗಾದರೆ ಇದು ವರ್ಷದಲ್ಲಿ ಎಷ್ಟು ಬಾರಿ ನಡೀತದೆ? 2 ಬಾರಿ ನಡೀತದೆ. ಎಲ್ಲಿ ನಡೀತದೆ ಸರ್ ಇದು? ಈ ಒಂದು ತಿರುವನಂತಪುರಂನ ಅರಮನೆ. ಯಾವ ಅರಮನೆ ಸರ್? ಕನಕಕ್ಕುನ್ನು ಅರಮನೆ ಆವರಣದಲ್ಲಿ ಇದು ನಡೀತದೆ. ಯಾವುದು? ಈ ಒಂದು ನಿಶಾಗಂಧಿ ಉತ್ಸವ ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗಾದರೆ ಕೇರಳದ ಹೊಸ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ ಅಂತ, ಯಾವ ಒಂದು ಹಬ್ಬ ಹೊಸ ವರ್ಷದ ಹಬ್ಬವಾಗಿದೆ ಅಂತ? ಓಕೆ, ನಮ್ಮ ಕರ್ನಾಟಕದ ಹೇಳ ನಿಮಗೆ ಯಾವುದು ಸರ್? ನಮ್ಮ ಕರ್ನಾಟಕದ್ದು ಯುಗಾದಿ ಹಬ್ಬ ಅಲ್ವಾ ಹೊಸ ವರ್ಷ ಅಲ್ವಾ? ಕರ್ನಾಟಕ, ಆಂಧ್ರ ಪ್ರದೇಶ ಹಾಗೆ ತೆಲಂಗಾಣ, ಈ 3 ರಾಜ್ಯದ ಹೊಸ ವರ್ಷದ ಹಬ್ಬ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಯುಗಾದಿ. ಓಕೆ, ಯುಗ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಯುಗಾದಿ ಇದು. ಬಟ್ ನಮ್ಮ ಕರ್ನಾಟಕದಲ್ಲಿ ನಾವು ಯುಗಾದಿ ಅಂತ ಪ್ರೊನೌನ್ಸ್ ಮಾಡಿದ್ರೆ, ಅವರು ಈ ಆಂಧ್ರ ಪ್ರದೇಶದಲ್ಲಿ ಮತ್ತು ಈ ತೆಲಂಗಾಣದಲ್ಲಿ ಉಗಾದಿ ಅಂತ ಮೆನ್ಷನ್ ಮಾಡ್ತಾರೆ. ಏನು? ಗಾದಿ ಅಂತ ಮೆನ್ಷನ್ ಮಾಡ್ತಾರೆ. ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಹಾಗೆ ನಮ್ಮ ಮಿತ್ರ ರಾಜ್ಯಗಳು ಯಾವ್ದ್ಯಾವುದು ಸರ್? ನಮ್ಮ ಕೇರಳದಲ್ಲಿ ಹೊಸ ವರ್ಷವನ್ನು ಯಾವ ಹೆಸರಿಂದ ಆಚರಣೆ ಮಾಡ್ತಾರೆ ಅಂತ? ಸರ್ ವಿಶು ಅಂತ ಆಚರಣೆ ಮಾಡ್ತಾರೆ. ಸರ್ ಏನಂತ ಆಚರಣೆ ಮಾಡ್ತಾರೆ? ವಿಶು ಅಂತ ಆಚರಣೆ ಮಾಡ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಯಾವುದು? ತಮಿಳುನಾಡಲ್ಲಿ. ಓಕೆ, ಯಾವುದು? ತಮಿಳುನಾಡು. ಇಲ್ಲಿ ಟಿ ಎಲ್ ಅಂತ ಬರ್ತದೆ, ಟಿ ಎನ್ ಅಂತ ಆಗಬೇಕಾಗಿತ್ತು. ಸರಿ, ತೆಲಂಗಾಣ. ಓಕೆ, ತೆಲಂಗಾಣದು. ಓಕೆ, ಇಲ್ಲಿ ಟಿ ಎನ್ ಅಂತ ಆಗಬೇಕು. ತಮಿಳುನಾಡದ ಹೊಸ ವರ್ಷ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಪುತಾಂಡು ಅಂತ ಹೇಳ್ತೀವಿ. ಸರ್ ಯಾವುದೋ ಒಂದು ಪುತಾಂಡು ಅಂತ ಹೇಳ್ತೀವಿ, ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಪುತಾಂಡು ಎಲ್ಲಿ? ಒಂದು ತಮಿಳುನಾಡಿನ ಹೊಸ ವರ್ಷ. ಹಾಗಾದರೆ ಒಂದು ಮಹಾರಾಷ್ಟ್ರದ ಹೊಸ ವರ್ಷ ಯಾವುದು ಸರ್? ಗುಡಿಪಾಡ್ವಾ ಅಂತ ಹೇಳ್ತೀವಿ. ಓಕೆ, ಯಾವುದು? ಗುಡಿಪಾಡ್ವಾ ಈಸ್ ಏನು ಬೇರೆ ಅಲ್ಲ, ದಟ್ ಈಸ್ ನಥಿಂಗ್ ಬಟ್ ಯುಗಾದಿ ಓನ್ಲಿ. ಓಕೆ, ಯುಗಾದಿನೇ ಸೇಮ್, ಬಟ್ ಅಲ್ಲಿ ಅವರು ಗುಡಿಪಾಡ್ವಾ ಅಂತ ಹೆಸರು ಇಟ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಡ್ಯಾಶ್ನ ಸಂಪೂರ್ಣ ಒಡೆತನದಲ್ಲಿದೆ ಅಂತ ಕೇಳಿದಾನೆ. ನಬಾರ್ಡ್ನ ಒಡೆತನವನ್ನು ಹೊಂದಿರತಕ್ಕಂಥವ್ರು ಯಾರು ಅಂತ? ಸರ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ದೆನ್ ಭಾರತ ಸರ್ಕಾರ ಅಂತ ಕೊಟ್ಟಿದ್ದಾನೆ. ಎಲ್ಲವೂ ಸಹ ಯಾವಾಗ ಸ್ಥಾಪನೆ ಆಗಿದೆ ಅದು ನೋಡ್ಕೊಳ್ಳೋಣವಾ? ಚೆನ್ನಾಗಿದೆ, ಕ್ವಶನ್ ಕೇಳ್ತಾನೆ. ಓಕೆ ಸರ್, ಫಸ್ಟ್ ಕ್ವಶನ್, ನಬಾರ್ಡ್ ಹಾಗಾದರೆ ಎಲ್ಲಿ ಸ್ಥಾಪನೆ ಆಗಿದೆ ಸರ್? ಇದು ಸ್ಥಾಪನೆ ಆಗಿರೋದು, ಇದು ಎಲ್ಲಿ ಸ್ಥಾಪನೆ ಆಗಿರೋದು ಅನ್ನೋದು ಮುಂಬೈ ಬಿಟ್ಟು. ಇದು ಯಾವಾಗ ಅಂತ ಸರ್? 1982 ಅಲ್ಲಿ ಇದು ಸ್ಥಾಪನೆ ಆಗಿದೆ. ಓಕೆ ಸರ್, ಇದನ್ನೊಂದು 1982 ಅಲ್ಲಿ ಏನೋ ಸ್ಥಾಪನೆ ಆಗಿದೆ, ಎಲ್ಲೋ ನೋಟ್ಸಲ್ಲಿ ನೋಡಿದ್ದೀನಿ ಸರ್ ಇದನ್ನು ನಾನು. ಹೌದು, ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆ ಆಗಿದೆ. ಓಕೆ, ಯಾವುದಂತ ಹೇಳ್ತೀವಿ? ಒಂದು ಎಕ್ಸಿಮ್ ಬ್ಯಾಂಕ್ ಅಂತ ಹೇಳ್ತೀವಿ, ಮೀನ್ಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಹೇಳ್ತೀವಿ. ಯಾವಾಗ ಇದೆ? ಒಂದು 1982ರಲ್ಲಿ. ಆ್ಯಂಡ್ ಹಾಗಾದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಗಿದೆ ಸರ್? ಇದು 1935ರಲ್ಲಿ ಇದು ಸ್ಥಾಪನೆ ಆಗಿದೆ ಸರ್. 34 ಅಲ್ವಾ? 34ರಲ್ಲಿ ಆ್ಯಕ್ಟ್ ಬಂದಿದೆ, 35ರಲ್ಲಿ ಇದು ಸ್ಥಾಪನೆ ಆಗಿದೆ ಸರ್. ಈ ಒಂದು ಸೆಬಿ ಯಾವುದು? ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಇದು ಯಾವಾಗ ಸ್ಥಾಪನೆ ಆಗಿದೆ ಸರ್? ಇದು ಸ್ಥಾಪನೆ ಆಗಿರೋದು 1988 ಅಲ್ಲಿ ಇದು ಸ್ಥಾಪನೆ ಆಗಿದೆ. ಯಾವುದು? ಈ ಒಂದು ಸೆಬಿ ಅಂತ ಹೇಳ್ತೇವೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದು ಸ್ಥಾಪನೆ ಆಗಿರೋದು ಯಾವಾಗ ಸರ್? ಇದು ಸ್ಥಾಪನೆ ಆಗಿರೋದು 1955ರಲ್ಲಿ ಇದು ಸ್ಥಾಪನೆ ಆಗಿದೆ.
ಸರ್ ಅಲ್ಲ ಸರ್, ಇದು ರಾಂಗ್ ಹೇಳ್ತಿದ್ದೀರಾ. 1921 ಸ್ಥಾಪನೆ ಆಗಿದೆ. ಹೌದಾ? ಓಕೆ. ಅದನ್ನು ಹೇಳಿದ್ರೆ ಅದನ್ನು ಸಹ ಅಂತ ಹೇಳೋಣ ಅಲ್ವಾ? ಯಾಕೆ ಅಂದರೆ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಹೆಸರು ಇಂಪೀರಿಯಲ್ ಬ್ಯಾಂಕ್ ಅಂತ ಆಗಿತ್ತು. ಓಕೆ. ಸೊ ಆ ಕಾರಣಕ್ಕಾಗಿ ನೀವು 1921 ಅಂತ ಮೊದಲು ಹೇಳಬೇಕಾಗತ್ತೆ. ಅದು ಆಪ್ಷನ್ ಕೊಟ್ಟಿರಲಿಲ್ಲ ಅಂದರೆ 1955 ಅಂತ ಹೇಳಬೇಕಾಗುತ್ತೆ. ಓಕೆ. ಇಂಪೀರಿಯಲ್ ಬ್ಯಾಂಕ್ ಅಂತ ಕೊಟ್ಟರೆ 21 ಅಂತ ಹೇಳಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೊಟ್ಟರೆ ನಿಮಗೆ 1955 ಅಂತ ಹೇಳಿ. ಅದೇ ನೆಕ್ಸ್ಟ್ ಭಾರತ ಸರ್ಕಾರ ಇದು ಯಾವಾಗ ಸ್ಥಾಪನೆ ಆಗಿದೆ ಸರ್? ಇದು ಸ್ಥಾಪನೆ ಆಗಿರೋದು 1947 ಇದು ಸ್ಥಾಪನೆ ಆಗಿದೆ ಅಷ್ಟೇ. ಓಕೆ. ಹಾಗಾದರೆ ಇದು ಯಾರ ಒಡೆತನದಲ್ಲಿದೆ ಅಂತ? ಯಾವುದು? ಒಂದು ನಬಾರ್ಡ್. ಹೇಳ್ಬೋದಾ? ಹೇಳಿ ನೋಡುವ. ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಆಪ್ಷನ್ ಡಿ, ಭಾರತ ಸರ್ಕಾರ ಅಂತ ಹೇಳ್ತೀವಿ. ಫಸ್ಟ್ ಆಪ್ಷನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಓಕೆ. ಎಡವಟ್ಟು ಜಾರಿ ಬೀಳ್ತಿರಲ್ಲಿ. ಓಕೆ. ಬೀಳಬೇಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸರ್ ದ್ಯಾಟ್ ಈಸ್ ಭಾರತ ಸರ್ಕಾರ ಆಗುತ್ತೆ. ಯಾವುದು? ಈ ಒಂದು ನಬಾರ್ಡನ್ನ ಸಂಪೂರ್ಣ ಒಡೆತನ ಅಧಿಕಾರ ಇರತಕ್ಕಂಥದ್ದು ಯಾರಿಗೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಭಾರತ ಸರ್ಕಾರಕ್ಕೆ. ಆ್ಯಂಡ್ ದೆನ್ ಇವರಿಗೆ ದುಡ್ಡೆಲ್ಲ ಪ್ರೊವೈಡ್ ಮಾಡೋರು ಈ ಒಂದು RBI ಅವರು. ಓಕೆ. ಇದನ್ನು ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ನಬಾರ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದೇ ನಬಾರ್ಡ್ ಅವರು 1998ರಲ್ಲಿ ಕಿಸಾನ್ ಕಾರ್ಡನ್ನು ಸಹ ಇವರೇ ಕೊಡ್ತಾರೆ. ಸ್ಥಾಪನೆಯನ್ನು ಮಾಡಿರ್ತಕ್ಕಂಥವ್ರು, ಕಿಸಾನ್ ಕಾರ್ಡನ್ನು ಬಿಡುಗಡೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳ್ಬೋದು. ನಿಮಗೆ ಸಂಸ್ಥೆ ಯಾವುದು ಅಂತ ಕೇಳ್ಬೋದು. ಸರ್ ಒನ್ ಆ್ಯಂಡ್ ಓನ್ಲಿ ನಬಾರ್ಡ್ ಅಂತ ಹೇಳಬೇಕಾಗುತ್ತೆ. ಯಾವಾಗ ಸ್ಥಾಪನೆ ಆಗಿದೆ ಸರ್? 1982ರಲ್ಲಿ ಸ್ಥಾಪನೆ ಆಗಿದೆ. ಅದ್ರ ಜೊತೆಗೆ ಇನ್ನೊಂದು ಮಿತ್ರ ಯಾವ ಸ್ಥಾಪನೆ ಆಗಿದೆ ಸರ್? ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆ ಆಗಿದೆ. ಎಕ್ಸಿಮ್ ಅಂದರೆ ಏನು ಸರ್? ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಹೇಳ್ತೀವಿ ಅಷ್ಟೇ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಸೆಬಿಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಅಥವಾ ಅದರ ಒಂದು ಚೀಫ್ ಯಾರಿದ್ದಾರೆ ಅಂತ ನಿಮಗೆ ಕೇಳ್ಬೋದು. ಯಾವುದು? ಈ ಒಂದು ಸೆಬಿದು. ಓಕೆ. ಸೆಬಿಯ ಪ್ರಸ್ತುತ ಮುಖ್ಯಸ್ಥರು ಯಾರು ಅಂತ? ಯಾರಿದ್ದಾರೆ ಸರ್ ಅವರು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಒಂದು ತುಹಿನ್ ಕಾಂತ್ ಪಾಂಡೆ ಅಂತ ಹೇಳ್ತೀವಿ. ಯಾರು? TKP. ಓಕೆ. ಯಾರು? ತುಹಿನ್ ಕಾಂತ್ ಪಾಂಡೆ ಅಂತ ಹೇಳ್ತೀವಿ. ಯಾರು? ಒಂದು ಸೆಬಿಯ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ ಇವರು. ಓಕೆ. ಇದನ್ನು ನೆನ್ಪಿಟ್ಕೊಳ್ತೀರಾ? ಓಕೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಅದೇ ನೆಕ್ಸ್ಟ್ ಪ್ರಶ್ನೆ, ತಮಿಳುನಾಡು ರಾಜ್ಯದ ಕಲಾಕಾರರಿಗೆ ಅವರ ಸಾಧನೆಗಳನ್ನು ಗುರುತಿಸಲು ನೀಡಲಾಗುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು ಅಂತ ಕೇಳಿದ್ದಾನೆ. ಯಾವ ಪ್ರಶಸ್ತಿಯನ್ನು ನೀಡ್ತಾರೆ? ಓಕೆ. ಯಾವುದು ಅಂತ? ಸರ್ ಕಲಾಶ್ರೀ, ಬಾಲ ಸರಸ್ವತಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಈ ಒಂದು ಕಲಾ ಮಾಮಣಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ? ಯಾವುದಾಗ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕಲೈ ಮಾಮನಿ ಅಂತ ಹೇಳ್ತೀವಿ. ಸರ್ ಯಾವುದು ಅಂತ ಹೇಳ್ತೀವಿ? ಒಂದು ಕಲೈ ಮಾಮಣಿ ಅಂತ ಹೇಳ್ತೇವೆ. ಸರಿಯಾ? ಯಾವ ರಾಜ್ಯದ್ದು? ಸರ್ ದ್ಯಾಟ್ ಈಸ್ ಒಂದು ಕಲಾಕಾರರಿಗೆ ನೀಡಲಾಗಿರ್ತಕ್ಕಂಥ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ತಮಿಳುನಾಡಿನ ರಾಜ್ಯದ್ದು ಕಲಾ ಮಾಮಣಿ. ಹಾಗಾದರೆ ಬಸವ ಪ್ರಶಸ್ತಿ ಯಾರು ನೀಡ್ತಾರೆ ಅಂತ? ಯಾರು ನೀಡ್ತಾರೆ ಸರ್ ಬಸವ ಪ್ರಶಸ್ತಿ? ಸರ್ ನಮ್ಮ ಕರ್ನಾಟಕ ಸರ್ಕಾರ ನೀಡುತ್ತೆ. ನಂದಿ ಪ್ರಶಸ್ತಿ ಯಾರು ನೀಡ್ತಾರೆ ಅಂತ? ಸರ್ ನಂದಿ ಪ್ರಶಸ್ತಿ ಆಂಧ್ರ ಪ್ರದೇಶ ಸರ್ಕಾರ ನೀಡುತ್ತೆ. ನಂದಿಯೇ ಬೇರೆ, ಬಸವನೇ ಬೇರೆ. ಓಕೆ. ಕನ್ಫ್ಯೂಷನ್ ಆಗಿಬಿಡಿ. ನಂದಿ ಪ್ರಶಸ್ತಿಯನ್ನು ನಿಮಗೆ ಆಂಧ್ರ ಪ್ರದೇಶ ಸರ್ಕಾರ ಈ ಒಂದು ಚಿತ್ರರಂಗಕ್ಕೆ ನೀಡಿದರೆ, ಬಸವ ಪ್ರಶಸ್ತಿಯನ್ನು ನಾಗರಿಕ ಪ್ರಶಸ್ತಿಯನ್ನಾಗಿ ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಸಮಾಜದ ಏಳಿಗೆಯನ್ನು ತಂದು ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗಾಗಿ ನಮ್ಮ ಕರ್ನಾಟಕ ಸರ್ಕಾರ ನೀಡುತ್ತೆ. ಯಾವುದು? ಈ ಬಸವ ಪ್ರಶಸ್ತಿಯನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಕಾಳಿದಾಸ ಪ್ರಶಸ್ತಿ ಯಾರು ನೀಡ್ತಾರೆ ಸರ್? ಮಧ್ಯಪ್ರದೇಶ ಗೌರ್ಮೆಂಟ್ ನೀಡುತ್ತೆ. ಯಾವುದು ಅಂತ ಹೇಳ್ತೀವಿ ಸರ್? ಕಾಳಿದಾಸ ಪ್ರಶಸ್ತಿ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ ಯಾರು ನೀಡ್ತಾರೆ ಸರ್? ಅವರೇ ನೀಡ್ತಾರೆ. ಯಾರು? ಮಹಾರಾಷ್ಟ್ರದವರು. ಸಿಂಪಲ್. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 45ನೇ ಪ್ರಶ್ನೆ, ಟೇಬಲ್ ಟೆನ್ನಿಸ್ನಲ್ಲಿ ನೆಟ್ಟನ್ನು ಮುಟ್ಟಿ ಆದರೂ ಮೇಲಕ್ಕೆ ಹೋಗಿ ಎದುರಾಳಿಯ ಸರ್ವಿಸ್ ಪ್ರದೇಶದಲ್ಲಿ ಬಿದ್ದ ಸರ್ವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾನೆ. ಓಕೆ. ಸೊ ಏನು ಅಂತಂದರೆ ಈ ಟೇಬಲ್ ಟೆನ್ನಿಸಲ್ಲಿ ನೆಟ್ ಇರುತ್ತಲ್ವ, ಆ ನೆಟ್ಟಿಗೆ ಟಚ್ ಆಗುತ್ತೆ ಅಂತೆ. ಅದು ಟಚ್ ಆಗಿ ಸಹ ಅಪೋಸಿಟ್ ಕೋರ್ಟಲ್ಲಿ ಬೀಳುತ್ತೆ ಅಂತೆ. ಅದು ನಾವು ಏನಂತ ಹೇಳ್ತೀವಿ ಅಂತ? ಸ್ಟ್ರೋಕ್ ಅಂತ ಹೇಳ್ತೀವಿ, ಲೆಟ್ ಅಂತ ಹೇಳ್ತೀವಿ, ನೆಟ್ ಬಾಲ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಫಾಲ್ಟ್ ಅಂತ ಹೇಳ್ತೀವಿ ಅಂತ ಕೊಟ್ಟಿದ್ದಾರೆ. ಏನಂತ ಹೇಳ್ಬೋದು ನಾವು ಅದಕ್ಕೆ ಅಂತ? ಏನು ಹೇಳ್ಬೋದು ಸರ್? ಅದನ್ನು ನಾವು ಲೆಟ್ ಅಂತ ಹೇಳ್ತೀವಿ. ಓಕೆ. ಲೆಟ್ ಇಟ್ ಗೋ, ಲೆಟ್ ಇಟ್ ಬಿ, ಅದು ಹೇಗೂ ಹೋಗಿದೆ ಬಿಟ್ಬಿಡು ಅಂತ. ಓಕೆ. ಸೊ ನಾನು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ? ಹೋಗಲಿ ಬಿಡು ಅನ್ನೋದಕ್ಕೆ. ಅದು ಟಚ್ ಆಗಿ ಹೋಗಿದೆ, ಏನಾದರೂ ಒಟ್ಟಿನಲ್ಲಿ ಹೋಗಿದೆ ಬಿಡುವಲ್ಲ, ಲೆಟ್ ಇಟ್ ಬಿ ಅಲ್ವಾ ಅಂತ ಹೇಳ್ತೀವಲ್ವಾ. ಸೊ ಹಾಗೆ ಲೆಟ್ ಅಂತ ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಲೆಟ್ ಅನ್ನೋದು ಈಸಿಯಾಗಿ ನೆನಪಿಳಿತದೆ. ಓಕೆ. ಯಾವುದಂತ ಹೇಳ್ತೀವಿ? ಒಂದು ಟೇಬಲ್ ಟೆನ್ನಿಸ್ನಲ್ಲಿ ನೆಟ್ಟನ್ನು ಮುಟ್ಟಿ ಆದರೂ ಮೇಲಕ್ಕೆ ಹೋಗಿ ಎದುರಾಳಿಯ ಸರ್ವಿಸ್ ಕೋರ್ಟ್ನಲ್ಲಿ ಬಿದ್ದರೆ ಅದನ್ನು ಆ ಒಂದು ಸರ್ವನ್ನ ನಾವು ಲೆಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಲೆಟ್ ಅಂತ ಹೇಳ್ತೀವಿ. ಓಕೆ. ಲೆಟ್ ಇಟ್ ಬಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಅದೇ ನೆಕ್ಸ್ಟ್ ಪ್ರಶ್ನೆ, ಒಂದು ಹರ್ಕ್ ಬೌಲ್. ಯಾವುದು ಸರ್? ಹರ್ಕ್ ಬೌಲ್ ನೃತ್ಯ ಮೆಕ್ಕೆಜೋಳ ಮತ್ತು ಭತ್ತ ಬೆಳೆಯ ಕೊಯ್ಲು ಸಮಯದಲ್ಲಿ ಪ್ರದರ್ಶಿಸಲಾಗುವ ಕಥಾ ನೃತ್ಯ ಆಗಿದೆ. ಇದು ಯಾವ ರಾಜ್ಯಕ್ಕೆ ಸೇರಿದ್ದು ಅಂತ? ಯಾವುದು ಸರಿ? ಒಂದು ಹರ್ಕ್ ಬೌಲ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸರ್? ಪಶ್ಚಿಮ ಬಂಗಾಳ, ಒಡಿಶಾ, ಪಂಜಾಬ್ ಮತ್ತು ಉತ್ತರಾಖಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ? ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗ್ಬೋದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಉತ್ತರಾಖಂಡ್ ಅಂತ ಹೇಳ್ತೀವಿ. ಸರ್ ಯಾವುದು? ಒಂದು ಉತ್ತರಾಖಂಡ್ನ ಒಂದು ನೃತ್ಯ ಯಾವುದು ಅಂದರೆ ಈ ಒಂದು ಹರ್ಕ್ ಬೌಲ್ ನೃತ್ಯ ಅಂತ ಹೇಳ್ತೀವಿ. ಯಾವ ಒಂದು ಸಮಯದಲ್ಲಿ ಇದನ್ನು ಪ್ರದರ್ಶನ ಮಾಡಲಾಗ್ತದೆ ಸರ್? ಕೊಯ್ಲು ಸಮಯದಲ್ಲಿ. ಯಾವ ಕೊಯ್ಲು ಸರ್? ಮೆಕ್ಕೆಜೋಳ ಮತ್ತು ಭತ್ತ ಬೆಳೆಯ ಒಂದು ಕೊಯ್ಲು ಸಮಯ ಅಂತ ಹೇಳ್ತೀವಿ. ಹಾಗಾದರೆ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡುಬರುತ್ತೆ ಸರ್? ನೀವು ಕ್ವಶನೇ ಕಂಪ್ಲೀಟ್ ಮಾಡಲಿಲ್ಲ. ಹೌದು, ಭಾರತದ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡುಬರುತ್ತೆ?
ಒಡಿಶಾದಲ್ಲಿ. ಅಂತಾರಾಷ್ಟ್ರೀಯ ಭತ್ತ ಕೇಂದ್ರ ಎಲ್ಲಿ ಕಂಡುಬರುತ್ತೆ ಅಂತ, ಭತ್ತ ಸಂಶೋಧನಾ ಕೇಂದ್ರ ಸರ್ ಅದು ಮನಿಲಾದಲ್ಲಿ ಕಂಡುಬರುತ್ತೆ. ಮನಿಲಾದಲ್ಲಿ ಕಂಡುಬರುತ್ತೆ ಸರ್, ಫಿಲಿಪೈನ್ಸಲ್ಲಿ ಕಂಡುಬರುತ್ತೆ ಅಷ್ಟೇ. ಸೊ ಇಲ್ಲಿ ಸರ್ ಉತ್ತರ ಯಾವುದಾಗುತ್ತೆ, ಈ ಒಂದು ಹರ್ಕ್ ಬೌಲ್ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಉತ್ತರಾಖಂಡ್ ಅಂತ ಹೇಳ್ತೇವೆ. ಯಾವುದೇ ಒಂದು ಉತ್ತರಾಖಂಡ್. ಆ್ಯಂಡ್ ದೆನ್ ಇದೇ ಒಂದು ಉತ್ತರಾಖಂಡದ ಹೈಕೋರ್ಟ್ ಏನು ಮಾಡಿದೆ, ಓಕ್ ಮರಗಳನ್ನು ಕಡಿಯುವುದನ್ನು ನಿಷೇಧ ಮಾಡಿದೆ. ಓಕೆ, ಸೊ ಮೀನ್ಸ್ ತಡೆ ಹಿಡಿದಿದೆ ಯಾವುದೇ ಒಂದು ಉತ್ತರಾಖಂಡ್ ಹೈಕೋರ್ಟ್. ಇದು ಸಹ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಇತ್ತು. ಆ್ಯಂಡ್ ದೆನ್ ವೀಕ್ಲಿ ಕರೆಂಟ್ ಅಫೇರ್ಸಲ್ಲಿ ಇದನ್ನು ಸಹ ಮಾಡಿದ್ದೇವೆ. ಸೊ ಯಾರು ನೋಡಿಲ್ಲ ಅಲ್ವಾ, ಅದನ್ನು ಸಹ ನೀವು ಪ್ಲೇ ಲಿಸ್ಟ್ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1979 ರಾಷ್ಟ್ರೀಯ ಕ್ರೀಡೆಗಳು ಯಾವ ನಗರದಲ್ಲಿ ನಡೆದವು ಅಂತ ಕೇಳಿದಾನೆ. ಸರ್ ಕೇಳ್ತಾನೆ, ಹೌದು ಕೇಳ್ತಾನೆ. 1979 ರಾಷ್ಟ್ರೀಯ ಕ್ರೀಡೆಗಳು ಯಾವ ನಗರದಲ್ಲಿ ನಡೆದಿದ್ದಾವೆ ಅಂತ, ಯಾವ ನಗರದಲ್ಲಿ ನಡೆದಿರಬಹುದು ಹೇಳ್ಬೋದಾ? ಯಾವುದು ಸರ್? ಬೆಂಗಳೂರು, ಕೋಲ್ಕತ್ತಾ, ನ್ಯೂ ದೆಹಲಿ ಮತ್ತು ಹೈದರಾಬಾದ್. ಯಾವುದು? ಸೊ ಕರೆಂಟ್ ಅಫೇರ್ಸ್ ಕ್ಲಾಸ್ ಕೇಳಿದವರಿಗೆ ಒಂದು ಕ್ವಶನ್ ಕೇಳ. ಎರಡನೇ ರಗ್ಬಿ ಪ್ರೀಮಿಯರ್ ಲೀಗ್ ಎಲ್ಲಿ ನಡೆದಿದೆ ಅಂತ, ಎಲ್ಲಿ ನಡೆಯಲಿದೆ 2026ರಲ್ಲಿ? ಸೊ ಇದಕ್ಕೆ ಉತ್ತರ ಆ್ಯಂಡ್ ದೆನ್ ಈ ಕ್ವಶನ್ಗೆ ಉತ್ತರ ಎರಡಕ್ಕೂ ಒಂದೇ. ಯಾವುದು ಸರ್? ಏನು ಸರ್ ನಾವು ನೋಡಿಲ್ವಾ ಕ್ಲಾಸ್? ಹೈದರಾಬಾದ್ ಆನ್ಸರ್ ಅಷ್ಟೇ. ಓಕೆ, ಯಾವುದು ಅಂತ ಹೇಳ್ತೀವಿ, ಒಂದು ಹೈದರಾಬಾದ್ ಅಂತ ಹೇಳ್ತೀವಿ. 1979 ರಾಷ್ಟ್ರೀಯ ಕ್ರೀಡೆಗಳು ಹೈದರಾಬಾದ್ ನಗರದಲ್ಲಿ ನಡೆದಿದ್ದವು. ಇವಾಗ 1979ನಲ್ಲಿ. ಹಾಗೆ 2026ರಲ್ಲಿ ರಗ್ಬಿ ಪ್ರೀಮಿಯರ್ ಲೀಗ್ ಎಲ್ಲಿ ನಡೆದಿದ್ದವು ಅಂದರೆ ಸರ್ ದ್ಯಾಟ್ ಈಸ್ ಆಲ್ಸೋ ಇನ್ ಈ ಹೈದರಾಬಾದ್ ಅಂತ ಹೇಳ್ತೇವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2011 ಭಾರತ ಜನಗಣತಿಯ ಪ್ರಕಾರ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅತ್ಯಂತ ಹೆಚ್ಚು ಸಾಕ್ಷರ ಅಂತ ಕೇಳಿದ್ದಾನೆ. ಯಾವುದು ಅತಿ ಹೆಚ್ಚು ಸಾಕ್ಷರವಾಗಿದೆ? ಸರ್ ಏನು ಸರ್ ನೀವು ಆವಾಗಲೇ ಕೇರಳ ಅಂತ ಹೇಳಿದ್ರಿ, ಇಲ್ಲಿ ಕೇರಳ ಆಪ್ಷನ್ನೇ ಕೊಟ್ಟಿಲ್ಲ ಅಲ್ವಾ? ಓಕೆ, ಹಾಗಾದರೆ ಸೆಕೆಂಡ್ ಯಾವುದಿದೆ? ಗೋವಾ, ತಮಿಳುನಾಡು, ಚಂಡೀಗಢ ಮತ್ತು ಅಂಡಮಾನ್ ನಿಕೋಬಾರ್ ಅಂತ ಕೊಟ್ಟಿದ್ದಾರೆ. ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಹೇಳ್ಬೋದಾ? ಯಾವುದು ಅಂದರೆ ಸರ್ ಫಸ್ಟ್ ಏನಾದರೂ ಕೇರಳ ಇತ್ತು ಅಂದರೆ ಸೆಕೆಂಡ್ ಆಲ್ಮೋಸ್ಟ್ ನಿಮಗೆ ಈ ಒಂದು ಗೋವಾನೇ ಕಂಡು ಬರುತ್ತೆ. ಓಕೆ, ಯಾವುದು ಅಂತ ಹೇಳ್ತೀವಿ, ಒಂದು ಗೋವಾ ಅಂತ ಹೇಳ್ತೀವಿ. ಓಕೆ, ಯಾವುದು ಗೋವಾ. ಈ ಒಂದು ಗೋವಾ ಏನಿದೆ ಅಲ್ವಾ, ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಒಂದು ಎರಡನೇ ರಾಜ್ಯವಾಗಿದೆ ಅಂತ ಹೇಳ್ಬೋದು. ಮೊದಲನೇದು ಕೇರಳ, ಎರಡನೇದು ಗೋವಾ. ಹಾಗೆ ನಿಮಗೆ ಈ ಒಂದು ರಾಜ್ಯಗಳಲ್ಲಿ ಬಿಟ್ಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೇಳಿದರೆ ಆವಾಗ ನೀವು ಲಕ್ಷದ್ವೀಪ ಅಂತ ಸಹ ಹೇಳಬೇಕಾಗತ್ತೆ. ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಪ್ರಸ್ತುತ ನಿಮಗೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಆನ್ಸರ್ ಯಾವುದು ಅಂದರೆ ಅಗೇನ್ ಗೋವಾ. ಬಟ್ ನಿಮಗೆ ಮೊಟ್ಟ ಮೊದಲ ಉಲ್ಲಾಸ್ ಯೋಜನೆ ಅಡಿಯಲ್ಲಿ ಸಂಪೂರ್ಣ ಸಾಕ್ಷರತೆಯನ್ನು ದಾಖಲೆ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಮಿಜೋರಾಂ. ಎರಡನೇ ರಾಜ್ಯ ಯಾವುದು ಅಂದರೆ ಸರ್ ಗೋವಾ. ಮೂರನೇದು ಯಾವುದು ಅಂದರೆ ತ್ರಿಪುರ. ನಾಲ್ಕನೇದು ಯಾವುದು ಅಂದರೆ ಹಿಮಾಚಲ್ ಪ್ರದೇಶ. ಐದನೇದು ಯಾವುದು ಅಂದರೆ ಲಡಾಖ್. ಇಷ್ಟೇ, ಸಿಂಪಲ್ ನೆನ್ಪಿಟ್ಕೊಳ್ಳಿ. ಯಾವುದು? ಉಲ್ಲಾಸ್ ಯೋಜನೆ ಅಡಿಯಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಹಣ ಪೂರೈಕೆ ಮಾಪಕಗಳಲ್ಲಿ ಯಾವುದು ಅತ್ಯಂತ ದ್ರವವಾಗಿದೆ, ಲಿಕ್ವಿಡ್ ಆಗಿದೆ ಅಂತ ಕೇಳಿದ್ದಾನೆ. ಓಕೆ, ಯಾವುದು ಈ ಒಂದು ಹಣ ಪೂರೈಕೆಗಳಲ್ಲಿ ಅತ್ಯಂತ ದ್ರವವಾಗಿದೆ ಅಂತ? M1 ಹಣ, M2 ಹಣ, M3 ಹಣ, ಹೇಳಿದ್ರೆ M4 ಹಣ ಅಂತ ಕೊಟ್ಟಿದ್ದಾರೆ. ಓಕೆ, ಇದರ ಮೇಲೆ ನಿಮಗೆ ಕ್ವಶನ್ ಕೇಳ್ತಾನೆ, ಯಾವುದಾಗಿದೆ ಇದರಲ್ಲಿ ಮೋಸ್ಟ್ ಲಿಕ್ವಿಡ್ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು M1 ಹಣ ಅಂತ ಹೇಳ್ತೀವಿ. ಇದನ್ನ ಯಾವುದು? ಈ ಒಂದು M1 ಏನಿದೆ ಅಲ್ವಾ, ಇದು ಅತ್ಯಂತ ಲಿಕ್ವಿಡ್ ಆಗಿದೆ, ಹಣ ಪೂರೈಕೆ ಮಾಪಕಗಳಲ್ಲಿ ಇದು ಅತ್ಯಂತ ದ್ರವ ಹಣವಾಗಿದೆ ಅಂತ ಸಹ ನಾವು ಹೇಳ್ತೇವೆ. ಓಕೆ, ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದ್ರ ಬಗ್ಗೆ ನಿಮಗೆ M1, M2, M3, M4 ಬಗ್ಗೆ ನಿಮಗೆ ಇವಾಗ ಇಲ್ಲಿ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಒಂದು ಚಾರ್ಟ್ ತೊಗೊಂಡು ಹೇಳ್ತೀನಿ ನಿಮಗೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಒಂದು ಸಪ್ರೇಟ್ ಒಂದು ಚಾರ್ಟ್ ಪೇಜ್ ಇರುತ್ತಲ್ವಾ, ಇಮೇಜ್, ಆ ಒಂದು ಇಮೇಜಲ್ಲಿ ನಿಮಗೆ ಹೇಳ್ತೇನೆ. ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ನಿಮಗೆ ಅದು ನೆನಪು ಹೋಗಿಬಿಡುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶಿಷ್ಟ ಹವಾಮಾನದಿಂದ ನಿರೂಪಿಸಲ್ಪಟ್ಟ ಪ್ರತ್ಯೇಕ ಆದರೆ ಒಂದೇ ರೀತಿಯ ಪರಿಸರ ವ್ಯವಸ್ಥೆಗಳನ್ನು ಹೊಂದಿರುವ ಭೌಗೋಳಿಕ ಪ್ರದೇಶವನ್ನು ಏನೆಂದು ಕರೆಯಲಾಗ್ತದೆ ಅಂತ ಕೇಳಿದ್ದಾನೆ. ಏನಂತ ಕರೆಯಲಾಗ್ತದೆ? ಜೀವಗೋಳ, ಪರಿಸರ ವ್ಯವಸ್ಥೆ, ಜೀವ ಪರಿಸ್ಥಿತಿ ಪ್ರದೇಶ ಮತ್ತು ಜೀವಿ ಅಂತ ಕರೆಯಲಾಗ್ತದೆ ಅಂತ ಕೊಟ್ಟಿದ್ದಾನೆ. ಸೊ ಇದು ಏನು ಅಂತ? ಓಕೆ, ಸೊ ಈ ಒಂದು ಕ್ವಶನ್ನ ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ. ಆ್ಯಂಡ್ ಈ ಒಂದು ಹೋಮ್ವರ್ಕ್ ಕ್ವಶನ್ಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತೇನೆ. ಓಕೆ, ಕ್ಲಾಸ್ ಮುಗಿತಾ? ಕ್ಲಾಸ್ ಮುಗಿದಿಲ್ಲ. ಇನ್ನೊಂದು ನಿಮಗೆ ಹೇಳ್ತೇನೆ. ಏನು? SSC GD ಎಕ್ಸಾಮ್ಗೆ ಮಿಸ್ ಮಾಡದೆ ಯಾವ್ಯಾವ ಟಾಪಿಕ್ಗಳನ್ನು ನೋಡ್ಕೊಳ್ಬೇಕು ಅಂತ. ಓಕೆ, ಆ್ಯಸ್ ಅಸ್ಪಿರೆಂಟ್ ಆಗಿ ಯಾವ್ಯಾವ ಟಾಪಿಕ್ಗಳನ್ನು ನೋಡ್ಕೊಳ್ಬೇಕು ಇನ್ GK ಸಬ್ಜೆಕ್ಟಲ್ಲಿ? ಯಾವ್ದು ನೋಡ್ಕೊಳ್ತೀರಾ ಸರ್? ಫಸ್ಟ್ ನಾನು ಸೆನ್ಸಸ್ ನೋಡ್ಕೊಳ್ತೀರಾ? ಗುಡ್. ಎರಡನೇದು ಯಾವ್ದು ನೋಡ್ಕೊಳ್ತೀರಾ ಸರ್? ಈ 5 ಇಯರ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಮೀನ್ಸ್ ಪಂಚವಾರ್ಷಿಕ ಯೋಜನೆಗಳನ್ನು ನೋಡ್ಕೊಳ್ಳಿ. ಮೊದಲನೇದು ಜನಗಣತಿ, ಎರಡನೇದು ಪಂಚವಾರ್ಷಿಕ ಯೋಜನೆ. ಮೂರನೇದು ಏನು ನೋಡ್ಕೊಳ್ತೀರಾ? 1991 ಆರ್ಥಿಕ ನೀತಿ, ಅದನ್ನು ನೋಡ್ಕೊಳ್ಳಿ. ಓಕೆ, ನೂತನ ಆರ್ಥಿಕ ನೀತಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಾಲ್ಕನೇದು ಏನು ನೋಡ್ಕೊಳ್ತೀರಾ ಸರ್? ಈ ತಿದ್ದುಪಡಿಗಳನ್ನು ನೋಡ್ಕೊಳ್ಳಿ. ಓಕೆ, 1ರಿಂದ 106ರವರೆಗೆ ಏನು ತಿದ್ದುಪಡಿ ಆಗಿದಾವಲ್ವ, ಆ 106 ಸಹ ನಿಮಗೆ ಇಂಪಾರ್ಟೆಂಟ್ ಇಲ್ಲ, ಬಟ್ ಅದರಲ್ಲಿ 40 ಟಾಪ್ 40 ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಏನು ಅಂತಂದರೆ 1ರಿಂದ 90ರವರೆಗೆ ವಿಧಿಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 90ರ ಮೇಲೆ ಏನು ವಿಧಿಗಳು ಬರ್ತಾವಲ್ಲ ಅದು ಇಂಪಾರ್ಟೆಂಟ್ ಇರೋದು ಮಾತ್ರ ನೋಡ್ಕೊಳ್ಳಿ. 124 ಏನು ಹೇಳುತ್ತೆ, 148 ಏನು ಹೇಳುತ್ತೆ, 131 ಏನು ಹೇಳುತ್ತೆ, 154 ಏನು ಹೇಳುತ್ತೆ, 155 ಏನು ಹೇಳುತ್ತೆ, 165 ಏನು ಹೇಳುತ್ತೆ, 169 ಏನು ಹೇಳುತ್ತೆ, 200 ಏನು ಹೇಳುತ್ತೆ, 201 ಏನು ಹೇಳುತ್ತೆ, 214 ಏನು ಹೇಳುತ್ತೆ, 718 ಏನು ಹೇಳುತ್ತೆ, 733 ಏನಂತ ಹೇಳುತ್ತೆ, 251 ಏನಂತ ಹೇಳುತ್ತೆ, 280 ಏನಂತ ಹೇಳುತ್ತೆ, 352 ಏನಂತ ಹೇಳುತ್ತೆ, 356, 360,
ಈ ರೀತಿ ಇಂಪಾರ್ಟೆಂಟ್ ಆಗಿರೋದನ್ನು ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ನದಿ ಹರಿವು. ಓಕೆ, ನದಿಗಳು ಯಾವ ದಿಕ್ಕಲ್ಲಿ ಹರಿತಿದ್ದಾವೆ, ಆ್ಯಂಡ್ ದೆನ್ ಅದಕ್ಕೆ ಯಾವುದು ಈ ಉಪನದಿಗಳಿದ್ದಾವೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಅದರ ಮೇಲೆ ಕಂಡುಬರ್ತಕ್ಕಂಥ ಈ ಡ್ಯಾಮ್ಗಳನ್ನು ಅವುಗಳನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಜಲಪಾತಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಯಾವ ದಿಕ್ಕಲ್ಲಿ ಹರಿತಿದೆ, ಪೂರ್ವಕ್ಕೆ ಹರಿತಿದೆಯಾ, ಪಶ್ಚಿಮಕ್ಕೆ ಹರಿತಿದೆ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಮತ್ತೆ ಏನು ಹೇಳ್ಬೋದು ನಿಮಗೆ ಹಿಸ್ಟ್ರಿಯಲ್ಲಿ ಅಂತ ಬಂದರೆ ಈ 1905ರಿಂದ ಸ್ಪೆಷಲಿ 1905ರಿಂದ 1935ರವರೆಗೆ ಅಲ್ಲಿ ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಕ್ವಶನ್ ಬರ್ತಾವೆ ನಿಮಗೆ ಅಲ್ಲಿ. ಇಫ್ ನಿಮಗೆ ಅಲ್ಲಿ ಕ್ವಶನ್ ಪಿಕ್ ಮಾಡಲಿಲ್ಲ ಅಂದರೆ ಫಿಕ್ಸ್ ನಿಮಗೆ ಒಂದು ಕ್ವಶನ್ 1857ರ ದಂಗೆಯ ಮೇಲೆ ಒಂದು ಕ್ವಶನ್ ಇರುತ್ತೆ, ಫಿಕ್ಸ್ ಒಂದು ಕ್ವಶನ್ ಇರುತ್ತೆ. ಓಕೆ, ಮಿಸ್ ಮಾಡಲ್ಲ. 1857ರ ದಂಗೆಯ ಮೇಲೆ. ಓಕೆ, ಸೊ ಅದ್ರ ಮೇಲೆ ಒಂದು ಕ್ವಶನ್ ಕ್ಲಾಸ್, ಅದ್ರ ಮೇಲೆ ಒಂದು ಕ್ವಶನ್ ತಂದರೆ, ಒಂದು ಕ್ಲಾಸ್ ತಂದರೆ ತರ್ತೇನೆ, ಇಲ್ಲ ಅಂತಂದರೆ ಇದೇ ಒಂದು ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿರ್ತೇನೆ. ಓಕೆ, ಬಟ್ ಅಲ್ಲಿ ಅದನ್ನು ನೋಡ್ಕೊಳ್ಳಿ ಸ್ವಲ್ಪ. ಆ್ಯಂಡ್ ದೆನ್ ಮತ್ತೆ ನೆರೆಯ ದೇಶಗಳು. ಓಕೆ, ಸೊ ನಮ್ಮ ನೆರೆಯ ದೇಶಗಳು ಯಾವ್ಯಾವ ಇದಾವಲ್ವಾ, ಸೊ ಅದನ್ನು ನೋಡ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಈ ಒಂದು ಕೋಸ್ಟಲ್ ಯಾವ ಕೋಸ್ಟಲ್ಗೆ ನಾವು ಯಾವ ಹೆಸರಿಂದ ಕರಿತೀವಿ, ಕರ್ನಾಟಕದ ಕೋಸ್ಟಲ್ಗೆ ನಾವು ಕೆನರಾ ತೀರ ಅಂತ ಕರಿತೀವ. ಆ್ಯಂಡ್ ದೆನ್ ಈ ಒಂದು ತಮಿಳುನಾಡಿನ ಒಂದು ಕರಾವಳಿ ತೀರವನ್ನು ನಾವು ಕೋರಮಂಡಲ್ ತೀರ ಅಂತ ಕರಿತೀವ. ಆ್ಯಂಡ್ ದೆನ್ ಆಂಧ್ರ ಪ್ರದೇಶದ ಸರ್ಕಾರ ತೀರ ಅಂತ ಕರಿತೀವ. ಆ್ಯಂಡ್ ದೆನ್ ವಂಗ ತೀರ ಯಾವುದು, ಬಂಗ ತೀರ ಯಾವುದು, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಉತ್ಕಲ ತೀರ ಯಾವುದು, ಸೊ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಅದರ ಉದ್ದ ಎಷ್ಟಿದೆ ಇದು ನೋಡ್ಕೊಳ್ಳಿ, ಯಾಕಂದರೆ ರೀಸೆಂಟಾಗಿ ಹೋದ ವರ್ಷ ಅದು ಚೇಂಜ್ ಆಗಿದೆ ಎಲ್ಲ ಡಾಟಾ ಸಹ. ಓಕೆ, ಅದು ಸಹ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನಿಮಗೆ ಮತ್ತೆ ಎಡಿಷ್ನಲ್ ಏನೇ ನೋಡ್ಕೊಳ್ಬೇಕು ಅಂತ ನಾಳೆ ಕ್ಲಾಸಲ್ಲಿ ಹೇಳಿರ್ತೀನಿ. ಬಟ್ ಇವತ್ತಿಗೆ ನೀವು ಇಷ್ಟನ್ನು ನೋಡ್ಕೊಳ್ಳಿ. ಒಂದ್ಸರಿ ಗೂಗಲ್ ಮಾಡ್ಕೊಳ್ಳಿ ಇದನ್ನು. ಇವಾಗ ಏನು ಟಾಪಿಕ್ ಹೇಳಿದೆ ಅಲ್ಲ ನಿಮಗೆ, ಇದನ್ನು ಒಂದೊಂದು ನೀವು ಬರ್ಕೊಂಡು ಒಂದೊಂದು ನೀವು ಗೂಗಲ್ ಮಾಡ್ಕೊಳ್ಳಿ, ಎಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ವಾ. ಓಕೆ, ದಟ್ಸ್ ಎನಫ್. ಅಷ್ಟು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಕ್ಕಾಗುತ್ತೆ ಇವಾಗ ನೋಡ್ಕೊಂಡಿದ್ರು ಬಿಟ್ಟು. ಅದೇ ಮತ್ತೆ ನಿಮಗೆ ಬೇಕಾದರೆ ಎಡಿಷನಲ್ ಇನ್ಫಾರ್ಮೇಷನ್ ನಾನು ನಿಮಗೆ ಕ್ಲಾಸಲ್ಲಿ ಹೇಳಿರ್ತೇನೆ. ಓಕೆ, ಸೊ ಎಷ್ಟು ಹೇಳ್ತಾ ವಿಡಿಯೋನ ಇಲ್ಲಿ ಏನು ಮಾಡ್ತಿದ್ದೀನಿ, ಒಂದು ಸೆಕೆಂಡ್ ವಿಡಿಯೋ ನೋಡೋದಕ್ಕಾಗಿ ಇಲ್ಲಿವರೆಗೂ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ನೀವೇನಾದರೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವೇನಾದರೂ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡಿ ಯಾರು ಈ ಒಂದು SSGD ಎಕ್ಸಾಮ್ ಬರೀತಿದ್ದಾರೆ. ಆ್ಯಂಡ್ ದೆನ್ ಜಸ್ಟ್ ಇದು SSGD ಎಕ್ಸಾಮ್ಗೆ ಮಾತ್ರ ಅಂತಲ್ಲ, ಆ್ಯಕ್ಚುಲಿ ಇದು ನಿಮ್ಮ RRB, NTPC, RRB, D ಗ್ರೂಪ್ ಆ್ಯಂಡ್ ದೆನ್ ಸೆಂಟ್ರಲ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ ಬರೆದ್ರು ಸಹ ನಿಮಗೆ ಈ ಕ್ಲಾಸ್ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಅಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಒಂದು ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್.